ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತೋ ಪುನಃ ಪುನಃ. ಶಂಕರ ಭಗವತ್ಪಾದರು ಮೋಕ್ಷ ಪ್ರಾಪ್ತಿಗೆ ಉಪಾಯವನ್ನು ಪ್ರತಿಪಾದನೆ ಮಾಡ್ತಾರೆ. ಹಿಂದಿನ ಶ್ಲೋಕಗಳಲ್ಲಿ ಬಂಧ ಅಂದರೆ ಏನು, ಆ ಬಂಧ ಹೇಗೆ ಪ್ರಾಪ್ತ ಆಗ್ತದೆ ಅನ್ನುವಂಥದ್ದನ್ನು ವಿಶೇಷವಾಗಿ ನಿರೂಪಣೆ ಮಾಡಿ ಮೋಕ್ಷದ ಬಗ್ಗೆ ಏನಪ್ಪ ಅಂದ್ರೆ ಈಗ ನಿರೂಪಣೆ ಮಾಡ್ತಾ ಇದ್ದಾರೆ. ಅದು ಮೋಕ್ಷ ಅಂದರೆ ಏನು, ಅಜ್ಞಾನದಿಂದ ನಿವೃತ್ತಿ, ಅರ್ಥಾತ್ ನಾನು ಸ್ವಯಂ ಸಚ್ಚಿದಾನಂದ ಘನ ಸ್ವರೂಪ ಆತ್ಮ ಇದ್ದೀನಿ ಅಂತ ಈ ರೀತಿಯಾಗಿ ಏನು ತಿಳ್ಕೋತಾರೆ, ಅದಕ್ಕೆ ಮೋಕ್ಷ ಅಂತಾರೆ. ಅಜ್ಞಾನ ಅಂದರೆ ಅನ್ಯಥಾ ಜ್ಞಾನ. ಸಚ್ಚಿದಾನಂದ ಸ್ವರೂಪ ತಾನಾಗಿದ್ದರೂ ನಾನು ಅಸಜ್ಜಡ ದುಃಖಾತ್ಮಕವಾದ ಶರೀರವೇ ನಾನು ಅಂತ ವಿಪರೀತ ಬುದ್ಧಿಯಿಂದ ಕೂಡಿಕೊಂಡಿರತಕ್ಕಂಥದ್ದು ಇದು ಅಜ್ಞಾನ. ಈ ಅಜ್ಞಾನವು ಹೇಗೆ ನಾಶ ಆಗುತ್ತದೆ, ಏನು ಮಾಡಬೇಕು ಇದಕ್ಕಂತ ಪ್ರಯತ್ನ ಮಾಡಿದ್ರೆ ಅದನ್ನು ಹೇಳ್ತಾರೆ ಅವರು. ಅದು ಕೇವಲ ವಿವೇಕದಿಂದನೇ ಅದು ನಿವೃತ್ತಿಯಾಗುತ್ತದೆ ವಿನಃ ತದ್ಭಿನ್ನವಾಗಿ ಯಾವ ಪ್ರಯತ್ನದಿಂದಲೂ ಕೂಡ ಅದು ಹೋಗುವುದಿಲ್ಲ. ಯಾವುದರ ಮರೆವೆಯಿಂದ ದುಃಖ ಬಂದಿರುತ್ತದೆಯೋ ಅದರ ಅರಿವು ಆಗಬೇಕು ಅಷ್ಟೇ. ಆದ್ದರಿಂದ ನಾನು ಏನಾದರೂ ಬುದ್ಧಿ ಬಲವನ್ನು ಬಿಟ್ಟು ದೇಹ ಬಲವನ್ನು ಮತ್ಯಾವುದಾದರೂ ಬಲದಿಂದ ನಾನು ಅಜ್ಞಾನವನ್ನು ನಾಶ ಮಾಡುತ್ತೇನೆ ಅಂದರೆ ಅದು ಅಸಂಭವ, ಅಶಕ್ಯ ಅಂತ ಈಗ ಹೇಳ್ತಾರೆ. ಪರಮೇಶ್ವರ ಅನುಗ್ರಹ ಲಬ್ಧ ದೃಢತರ ವಿವೇಕಜನ್ಯ ಸ್ವಸ್ವರೂಪ ಅನುಭವಂತರ. ಅಂತರ ಅಂದ್ರೆ ಬಿಟ್ಟು ಏನ್ರಿ, ಪರಮೇಶ್ವರನ ಅನುಗ್ರಹದಿಂದ ಭಗವಂತನ ಕೃಪೆ, ದೈವ ಕೃಪೆ ಇರಬೇಕು. ನಾ ಕೃಪೆ ದೈವ ಕೃಪೆ ಇರಬೇಕು. ಆ ಭಗವಂತನ ಕೃಪೆಯಿಂದ ಏನಪ್ಪ ಅಂತಂದ್ರೆ ಅನುಗ್ರಹದಿಂದ ದೃಢತರ ವಿವೇಕಜನ್ಯ ಸ್ವಸ್ವರೂಪ ಅನುಭವ. ದೃಢತರ ಅಂದರೆ ಏನ್ರಿ, ಸಂಶಯ ವಿಪರೀತ ಭಾವನೆ ರಹಿತವಾಗಿ ಸಚ್ಚಿದಾನಂದ ಪರಮಾತ್ಮ ಅಹಂ ಅಂತ ಹೀಗೆ ಜ್ಞಾನ ಒಂದು ಅಂತರ ಬಿಟ್ಟು, ಪ್ರತ್ಯೇಕ ಭಿನ್ನ ಪರಮಾತ್ಮನ ಜ್ಞಾನ ಬಿಟ್ಟು ಕೇನಾಪಿ ಯಾವ ಪ್ರಯತ್ನ ಮಾಡಿದರೂ ಉಚ್ಛೇದ್ಯ ಅದನ್ನು ನಾಶ ಮಾಡಲಿಕ್ಕೆ ಅಸಾಧ್ಯ ಅದ. ಪರಮಾತ್ಮನ ಜ್ಞಾನದ ಕತ್ತಲೆ ಬೆಳಕಿನಿಂದೇ ಹೋಗುತ್ತದೆ ವಿನಃ ಯಾವ ಪ್ರಯತ್ನ ಮಾಡಿದರೂ ಹೇಗೆ ಹೋಗುವುದಿಲ್ಲವೋ ಹಾಗೆ ಸ್ವರೂಪದ ಅಜ್ಞಾನವು ಕೂಡ ಸ್ವರೂಪ ಜ್ಞಾನ ಮಾತ್ರದಿಂದಲೇ ಹೋಗುತ್ತದೆ ವಿನ ಅನ್ಯದಿಂದ ಹೋಗುವುದು. ಅದು ಯಾಕೆ ಹೋಗಂಗಿಲ್ಲ ಅನ್ನೋದು ಕೆಳಗೆ ಬರೀತಾರೆ. ನ ಅಸ್ತ್ರೈಹಿ ನ ಶಸ್ತ್ರೈಹಿ. ಆಗ್ಯದ. ಯಾವುದರಿಂದ ಹೋಗಂಗಿಲ್ಲ ಅಂತ ಹೇಳಿದರು. ಅವರಂದರು ಮತ್ತು ಶಾಸ್ತ್ರದ ಇವ್ಯಾಕೆ ಹೇಳ್ಯಾರ್ರಿ, ಅಲ್ಲ ಕರ್ಮ ಏನಪ್ಪ ಉಪಾಸನಾ ಭಕ್ತಿ ಇಷ್ಟೆಲ್ಲ ಹೇಳ್ಯಾರಲ್ಲ, ಮತ್ತು ಅವನು ವೇದದಾಗೆ ಹೇಳ್ಯಾರ. ಅಶ್ವನಿಶ್ವಸತಮೇತದ್ ಋಗ್ವೇದೋ ಯಜುರ್ವೇದೋ ಅಥರ್ವಣ ವೇದ. ಯಾವ ಉಪನಿಷತ್ತು ಯಾರು ಹೇಳ್ಯಾರ ಅವರೇ ಹೇಳ್ಯಾರ. ಅವರು ಒಂದು ಮಾತು ತೊಗೋತೇವೆ, ಒಂದು ಮಾತು ಬಿಡ್ತೇವೆ, ಅನುಕೂಲದ ತೊಗೋತೇವೆ, ಅನುಕೂಲ ಬಿಡ್ತೇವೆ ಅಂತ ಅನ್ನೋಕ್ಕೆ ಇದನ್ನು ಕಾಯಿಪಲ್ಯ ಬಜಾರ ಬೇಕಾದ ತೊಗೋತಾರೆ, ಬೇಡದು ಬಿಡ್ತಾರೆ ಕಾಯಿಪಲ್ಯ. ಇನ್ನು ಕಿರಾಣಿ ಅಂಗಡಿ ಅದೇ ಹೇಳೋದೆಲ್ಲ ತೊಗೋಬೇಕು. ಎಲ್ಲ ಪರಮಾತ್ಮನ ಆಜ್ಞೆ ಅದಾವ, ಮತ್ತು ಸ್ವೀಕಾರ ಮಾಡಬೇಕು. ನಾನು ಬೇಕಾದ ತೊಗೋತೀನಿ, ಬೇಡದ್ದು ಬಿಡ್ತೀನಿ ಅನ್ನೋಕ್ಕೆ ಇದೇನು ಕಿರಾಣಿ ಅಂಗಡಿ ಅಲ್ಲ. ಅದೇನು ಮಾಡ್ತೀರಿ ಅಂತ ಕೇಳಿದರೆ ನಾವು ನಿತಾಂತ ಅದು ನಿಷೇಧ ಮಾಡಿಲ್ಲಪ್ಪ, ನಿತಾಂತ ನಿಷೇಧ ಮಾಡಿಲ್ಲ. ಎಷ್ಟು ಜ್ವರ ಅಡು ತೊಗೋಬೇಕು. ಉಪ್ಪಿಲ್ಲದೆ ಅಡುಗೆ ಆಗಂಗಿಲ್ಲ, ಉಪ್ಪನ್ನು ಪೂರ ಹಾಕಕ್ಕೆ ಬರೋಂಗಿಲ್ಲ.
ಹಂಗೆ ಹಾಕಿದ್ರೆ ಉಣ್ಣೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಎಷ್ಟು ಬೇಕು ಹಿಂದಿನ ಏನದಾವಲ್ಲ ಅವು ಅಂತಃಕರಣ ಶುದ್ಧಿಗೆ, ವಿಕ್ಷೇಪ ನಿವೃತ್ತಿಗೆ ಎಷ್ಟು ಬೇಕು ಅಷ್ಟು ತಗೋಬೇಕು. ಅದನ್ನು ಬಿಟ್ಟು ಅದನ್ನೇ ಮಾಡಿದೆ ಅಂತಂದರೆ ಜ್ಞಾನ ಆಗುವುದಿಲ್ಲ. ನೀವು ಉಪ್ಪನ್ನೇ ಹೆಚ್ಚಿಗೆ ಹಾಕಿದೆ ಅಂದರೆ ಉಣಕ್ಕೆ ಬರುವುದಿಲ್ಲ. ಅದರಂತೆ ನಾವು ನಿತಾಂತ ವಿರೋಧ ಮಾಡೋಕ್ಕತ್ತಿಲ್ಲ ಕರ್ಮೋಪಾಸನೆಗಳನ್ನು. ಅವು ಜರೂರಿ ಅದ. ಎಷ್ಟರ ಪುರ್ತಕ್ಕೆ ಅಷ್ಟರ ಪುರ್ತಕ್ಕೆ. ಊರಿಗೆ ಹೋಗೋಕ್ಕೆ, ಸ್ಟೇಷನ್ಗೆ ಹೋಗೋಕ್ಕೆ ಏನಪ್ಪ ಅಂದ್ರೆ ನಾವು ಟೆಂಪೋ ಬೇಕು, ರಿಕ್ಷಾ ಬೇಕಂದ್ರೆ ಬಿಡ್ಬೇಕು ಅದನ್ನು. ಅದು ಎಲ್ಲಿ ಹೋಗಂಗೆ ಮುಟ್ಟಕ್ಕೆ ಬರೋಂಗಿಲ್ಲ. ಸ್ಟೇಷನ್ ಖರೆ ಗಾಡಿಯಿಂದ ಹೋಗ್ತೇವೆ, ಈ ರಿಕ್ಷಾ ತೊಗೊಂಡು ಊರಿಗೆ ಹೋಗಕ್ಕೆ ಬರೋಂಗಿಲ್ಲ. ಅದಕ್ಕೆ ಎಲ್ಲಿ ತನಕ ಅಷ್ಟೇ ಉಪಯೋಗ ಮಾಡಬೇಕಿದ್ದೀನ ಅದನ್ನು ಒಯ್ದು ನಮ್ಮ ಗಂತವ್ಯ ಸ್ಥಾನಕ್ಕೆ ಕರ್ಮೋಪಾಸನೆಗಳು ಮುಡಿಸೋದಿಲ್ಲ. ಅದಕ್ಕೆ ನಾವು ನಿತಾಂತ ನಿಷೇಧ ಮಾಡುವುದಿಲ್ಲ. ಅರ್ಥೇನು? ನಾವು ನಿತಾಂತ ನಿಷೇಧ ಮಾಡೋದಿಲ್ಲ. ಅಡಿಗೆ ಉಪ್ಪು ಎಷ್ಟು ಜರೂರತವೋ ಅಷ್ಟನ್ನು ನಾವು ಉಪಯೋಗ ಮಾಡ್ತೇವೆ. ನಮ್ಮಲ್ಲಿ ಶಾಸ್ತ್ರ ಯಾರು ನ ಕರ್ಮ ಕೋಟಿವಿ, ಎಷ್ಟೇ ಕರ್ಮಗಳನ್ನು ಮಾಡಿದರೂ ಕೂಡ ಬರೀ ಕರ್ಮ ಮಾತ್ರದಿಂದ ಮನುಷ್ಯನಿಗೆ ಮೋಕ್ಷ ಸಿಗುವುದಿಲ್ಲ. ಅದು ಏನು ಮಾಡ್ತದೆ? ಪಾಪ ನಿವೃತ್ತಿ ಮಾಡ್ತದೆ, ಅಂತಃಕರಣ ಸ್ಥಿರ ಮಾಡ್ತದೆ, ಅಷ್ಟೇ ಕೆಲಸ. ಜ್ಞಾನ ಅವು ಕೆಲಸ. ನ ಕರ್ಮ ಕೋಟಿವಿ ಹಿಂದೆ ಹೇಳ್ಯಾರ. ಇತ್ಯುಕ್ತತ್ವ ಕರ್ಮಣ ವೈದಿಕಾನ ನಿತರಾಂ ಅನಪೇಕ್ಷ ಇತಿ ಶಂಕಾಯಾಮ್. ಹಾಗಾದ್ರೆ ಕರ್ಮ ಕೋಟಿವಿ ಮುಕ್ತಿ ಆಗೋದಿಲ್ಲ ಅಂತ ಹೇಳಿರಿ ಅಂದಮೇಲೆ ಕರ್ಮ ಬಿಟ್ಟೇ ಬಿಡೋಣ, ಅದಕ್ಕೆ ಹಂಗೆ ಶಂಕ ಮಾಡಿದ್ರೆ ಹೇಳ್ತಾರೆ. ಹಂಗೆ ಬಿಡು ಅಂತ ನಮ್ಮ ಹೇಳೋಕ್ಕೆ ಅಭಿಪ್ರಾಯ ಇಲ್ಲಪ್ಪ. ತೇಷ ಬುದ್ಧಿ ಶುದ್ಧ್ಯರ್ಥಂ ಅಪೇಕ್ಷಾಂ ವದನ್. ಅವರು ಬುದ್ಧಿ ಶುದ್ಧಿಗೆ, ಅಂತಃಕರಣ ಸ್ವಚ್ಛ ಮಾಡೋಕ್ಕೆ, ಅಂತಃಕರಣ ಸ್ಥಿರ ಮಾಡೋಕ್ಕೆ ಎರಡದವಲ್ಲ. ಸ್ವಚ್ಛ ಮಾಡೋಕ್ಕೆ ಕರ್ಮ ಬೇಕು, ಸ್ಥಿರ ಮಾಡೋಕ್ಕೆ ಉಪಾಸನ ಬೇಕು, ಭಕ್ತಿ ಬೇಕು. ಅದಕ್ಕೆ ನಾವು ಏನಪ್ಪ ನಿತಾಂತ ನಿಷೇಧ ಮಾಡಿಲ್ಲ ನಾವು. ಅದಕ್ಕೆ ಶಾಸ್ತ್ರ ಅವು ಹೇಳಿದೇನು? ಏನು ಹೇಳ್ಯಾರ? ಬುದ್ಧೇ ವಿಶುದ್ಧ ಬುದ್ಧಿ, ಬುದ್ಧಿಯು ಶುದ್ಧವಾಗಲಿಕ್ಕೆ. ಅದು ಹೆಂಗೆ? ವಿಶೇಷ ರೂಪೇಣ ಶುದ್ಧಿ, ಕಿಂಚಿತ್ತಿಲ್ಲ, ಪೂರ ಸ್ವಚ್ಛ. ಅದಕ್ಕೆ ಶುದ್ಧ ಬುದ್ಧಿ ಪರಮಾತ್ಮ ವೇದನಂ. ಶುದ್ಧ ಬುದ್ಧೇ ಶಾಸ್ತ್ರ ಸೂಕ್ಷ್ಮಾತ್ ಸೂಕ್ಷ್ಮದರ್ಶಿಭಿ. ಕಠೋಪನಿಷತ್ತು ಹೇಗೆ ಸೂಕ್ಷ್ಮ ವಸ್ತು ನೋಡೋಕೆ ದುರ್ಬಿನಿ ಬೇಕು, ಹಾಗೆ ಪರಮಾತ್ಮ ಸೂಕ್ಷ್ಮಕ್ಕೂ ಸೂಕ್ಷ್ಮ ಆಗಿರೋದ್ರಿಂದ ಬುದ್ಧಿನೂ ಭಾಳ ಸೂಕ್ಷ್ಮ ಬೇಕು. ಅದು ಸೂಕ್ಷ್ಮ ಆಗಬೇಕಾಗಿತ್ತಂದ್ರೆ ಅದನ್ನೇನಪ್ಪ ಅಂದ್ರೆ ಉಪಾಸನಾದಿಲ್ಲ ಮಾಡಬೇಕು. ಹೇಳ್ಯಾರ ಎಷ್ಟು ಸಲ ಸೋಸ್ತೀರಿ ಅಷ್ಟು ಸ್ವಚ್ಛ ಆಗ್ತದೆ. ಹಾಗೆ ಏನಪ್ಪ ಅಂದ್ರೆ ಇಲ್ಲಿನೂ ಕೂಡ ಬುದ್ಧೇ ವಿಶುದ್ಧರ್ಥಂ ಏನಪ್ಪ ಪರಮಾತ್ಮ ವೇದನಂ. ಪರಮಾತ್ಮನ ವೇದನ ಅಂದರೆ ಜ್ಞಾನ, ಆತ್ಮಜ್ಞಾನಕ್ಕೆ ಬುದ್ಧಿ ಶುದ್ಧಿ ಅತ್ಯಂತ ಜರೂರಿ ಅದ. ಮತ್ತು ಹಂಗೆ ಸಂಸಾರ ಮೂಲನಾಶ ತೇನೈವ, ಅದರಿಂದನೇ. ಯಾಕೆ ಬುದ್ಧವು ಶರಣ ಮನ್ವಿಚ್ಚ. ಭಗವದ್ಗೀತೆ ಹೇಳೇನೆ ಅರ್ಜುನ ಬುದ್ಧಿಗೆ ಶರಣವು. ಬುದ್ಧಿಮತ ಅಹಂ, ಬುದ್ಧಿಗಿಂತಲೂ ನಾ ಬುದ್ಧಿ ಇದ್ದೀನಿ ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದಾನೆ. ಆದ್ದರಿಂದ ಏನಪ್ಪ ಅಂದರೆ ಇವು ನಿತಾಂತ ಕರ್ಮೋಪಾಸನೆಗಳು, ಇವು ನಿರರ್ಥಕ ಅಂತಲ್ಲ. ಏನು? ವಿಶುದ್ಧ ಬುದ್ಧೇ, ಬುದ್ಧಿ ಶುದ್ಧಿಗೋಸ್ಕರವಾಗಿ ಗ್ರಹಣ ಮಾಡಿದ. ಆ ಬುದ್ಧಿ ಶುದ್ಧಿ ಅಂದರೆ ಪರಮಾತ್ಮ ವೇದನಂ, ಪರಮಾತ್ಮನ ಜ್ಞಾನ ಆಗ್ತದೆ. ಆ ಪರಮಾತ್ಮ ತೇನೈವ, ಪರಮಾತ್ಮನ ಜ್ಞಾನದ ಸಂಸಾರ ಸಮೂಲ ನಾಶ ಅಂದರೆ ಅದರಿಂದ ಸಂಸಾರ ಸಂಪೂರ್ಣ ಜನ್ಮ ಮರಣ ನಿವೃತ್ತಿ ಆಗ್ತದೆ. ಜನ್ಮ ಮರಣಕ್ಕೆ ಕಾರಣವಾದ ಅಜ್ಞಾನ ಸಹಿತ, ಸಮೂಲ ಅಂದರೆ ಜನ್ಮ ಮರಣಕ್ಕೆ ಕಾರಣವಾದ ಅಜ್ಞಾನ ಸಹಿತ ಏನಪ್ಪ ಅಂತ ಕೇಳಿದರೆ ನಾಶ ಆಗ್ತದೆ. ಮತ್ತೇನಾಗ್ತದೆ? ಪರಮಾತ್ಮ ವೇದನಂ, ಪರಮಾತ್ಮನ ಜ್ಞಾನ ಆಗ್ತದೆ. ಅಧಿಷ್ಠಾನ ಜ್ಞಾನ ಆಯಿತು ಅಂದರೆ ಹೇಗೆ ಹಾವಿನ ಭ್ರಾಂತಿ ನಿವೃತ್ತಿ ಆಗ್ತದೆ,
ಹಂಗೆ ಸಚ್ಚಿದಾನಂದ ಪರಮಾತ್ಮನ ಜ್ಞಾನ ಆಯಿತು ಅಂದ್ರೆ ಜನ್ಮ ಮರಣ ಸಂಸಾರ ಎಲ್ಲನೂ ಕೂಡ ಸಮೂಲ ನಷ್ಟ ಆಗಿ ಹೋಗ್ತದೆ. ಆ ಜ್ಞಾನ ಆಗೋಕ್ಕೆ ಕರ್ಮಾದಿಗಳು ಉಪಾಸನೆ ವಿಶುದ್ಧಿ ಬುದ್ಧಿ ಶುದ್ಧಿ ಮಾಡೋಕ್ಕೆ ಬೇಕು. ಬುದ್ಧಿ ಶುದ್ಧಿ ಮಾಡೋಕ್ಕೆ ಬೇಕು. ಶ್ರುತಿರೇವ ಪ್ರಮಾಣಂ. ಇದನ್ನು ನಾ ಹೇಳಕತ್ತಿಲ್ಲ, ಶ್ರುತಿನೇ ಪ್ರಮಾಣ. ಶ್ರುತಿ ಪ್ರಮಾಣ ಅಂದ್ರೆ ಏನೂ ಮಾತಾಡೋಂಗಿಲ್ಲ, ಏನೂ ಮಾತಾಡೋಂಗಿಲ್ಲ. ಸಂವಿಧಾನದ್ದು ಏನಾದರೂ ಉದಾಹರಣೆ ಕೊಟ್ಟ ಅಂದ್ರೆ ಯಾರೂ ವಕೀಲ ಏನು ಮಾತಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಹೇಳ್ತಾರೆ, ಏನು ಹೇಳ ಶ್ರುತಿ? ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ ವ್ಯವಸ್ಥಿತೋ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಂ ಅರ್ಹಸಿ. ಕರ್ತುಂ ಅರ್ಹಸಿ, ನೀನು ಮಾಡಲಿಕ್ಕೆ ಯೋಗ್ಯನಾಗಿದೆ. ಮಾಡಲೇಬೇಕು, ಕರ್ಮನೇ ಮಾಡಬೇಕು. ಒಂದು ವೇಳೆ ಕರ್ಮದ ಅವಶ್ಯಕತೆ ಇರಲಿಲ್ಲ ಅಂದರೆ ಪರಮಾತ್ಮ ಹಿಂಗೆ ಮಾತಾಡ್ತಿದ್ದ. ಪರಮಾತ್ಮ ದೃಷ್ಟಿಯಲ್ಲಿ ಕರ್ಮೋಪ ನಿಷೇಧ ಇಲ್ಲ. ಕರ್ತುಂ ಅರ್ಹಸಿ, ಕರ್ತುಂ ಯಾಕೆ? ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತ. ಯಾವುದು ಕಾರ್ಯ, ಯಾವುದು ಅಕಾರ್ಯ. ಶಾಸ್ತ್ರ ಕಾರ್ಯ ಅಕಾರ್ಯಗಳ ಬಗ್ಗೆ ನಾವು ಯಾರೂ ಅದಕ್ಕೆ ನಿಶ್ಚಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶ್ರುತಿನೇ ಪ್ರಮಾಣ, ಶ್ರುತಿ ಪ್ರಮಾಣ. ಇದು ಮಾಡಿದ್ರೆ ಪುಣ್ಯ ಯಾರು ಹೇಳಿದ್ರು? ಶಾಸ್ತ್ರ ಹೇಳ್ತದೆ. ಶಾಸ್ತ್ರ ಹೇಳ್ತದೆ. ಅದಕ್ಕೆ ಕಲ್ಲಿಗೆ ದೇವರಂತ ಮಾಡಿದ್ರೆ ನಿಮಗೆ ಇಚ್ಛೆ ಪೂರ್ತಿ ಯಾರು ಹೇಳ್ತಾರೆ? ಶಾಸ್ತ್ರ ಹೇಳ್ತದೆ. ಶಾಸ್ತ್ರ ಪ್ರಮಾಣ, ನಾ ಮಾತಾಡೋ ಪ್ರಮಾಣ ಅಲ್ಲ. ಪ್ರತಿಯೊಂದು ಮಾತಿಗೆ ವಕೀಲ ತನ್ನ ಮಾತು ಸಿದ್ಧ ಮಾಡೋಕ್ಕೆ ಲಾ ಬುಕ್ಕಿಂದು ಕೋರ್ಟ್ ಕೊಡ್ತಾನೆ. ಸಂವಿಧಾನ ಹಿಂಗೆ ಬರೆದಾಗ ನೋಡ್ರಿ, ಜಜ್ನು ಏನು ಮಾತಾಡೋ ಸಾಧ್ಯ? ಹ್ಞೂ ಅನ್ಬೇಕೆ. ವಿರುದ್ಧ ವಕೀಲನೂ ಹ್ಞೂ ಅನ್ಬೇಕೆ. ಯಾಕೆ? ನಾ ಹೇಳೋ ಮಾತಿಗೆ ನಾನೇ ಖರೆ ಅನ್ನಂಗಿಲ್ಲ. ಆ ಮಾತಿಗೆ ವೇದಗಳು ಒಪ್ತವೆ, ಸಂವಿಧಾನ ಹೇಳ್ತದೆ ಅಂದಮೇಲೆ ಅದನ್ನು ಯಾರೂ ತಿರಸ್ಕಾರ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ ಅವ್ರೇನಪ್ಪ ಅಂದ್ರೆ ಶಾಸ್ತ್ರ ಪ್ರಮಾಣಬದ್ಧವಾಗಿರಬೇಕು. ಜ್ಞಾತ್ವಾ ಶಾಸ್ತ್ರಂ ವಿಧಾನೋಕ್ತಂ. ಶಾಸ್ತ್ರಂ ಜ್ಞಾತ್ವಾ ಶಾಸನಾತ್ ಶಾಸ್ತ್ರಮಿತ್ಯುಚ್ಯತೆ. ಇದನ್ನು ಕುರು, ಇದನ್ನು ಮಾ ಕುರು, ಇದು ಮಾಡು, ಇದು ಮಾಡಬೇಡ. ಯಾರು ಹೇಳ್ತಾರೆ? ಹರ ಸಂಧ್ಯಾ ಉಪವಾಸೇತ, ದಿನಂಪ್ರತಿ ಸಂಧ್ಯಾ ವಂದನ ಮಾಡು, ಶಾಸ್ತ್ರ ಹೇಳ್ತದೆ. ಅದಕ್ಕೆ ಶಾಸ್ತ್ರ ಆಜ್ಞೆ ಮಾಡ್ತದೆ. ಶಾಸ್ತ್ರ ಅಂದರೆ ಪರಮಾತ್ಮ. ಅಷ್ಟ ನಿಶ್ವೇದ ಋಗ್ವೇದ ಯಜುರ್ವೇದ. ಮಾಲಕನ ಆರ್ಡರ್ ಮಾಡಲಿ ಅಂದ್ರೆ ಗೆಟೌಟ್ ಹಾಕೋಣ. ಹಂಗೆ ವೇದಶಾಸ್ತ್ರಗಳು ಕರ್ಮ ಉಪಾಸನ ಜ್ಞಾನ ಇದು ಪರಮಾತ್ಮನ ವಾಣಿ. ಅದು ನಾವೊಂದು ತೊಗೊಂಡು ಒಂದು ಬಿಡ್ತೀವಿ ನನಗೆ ಬರೋಂಗಿಲ್ಲ. ಅದಕ್ಕೆ ಕರ್ಮವನ್ನು ಮಾಡಲೇಬೇಕು ಅಂತ ಶಾಸ್ತ್ರನೇ ಪ್ರಮಾಣದಂತ. ತಸ್ಮಾತ್ ಶಾಸ್ತ್ರ ಪ್ರಮಾಣ. ಅದಕ್ಕೆ ಕಾರ್ಯ ಅಕಾರ್ಯಕ್ಕೆ. ಇದು ಮಾಡಿದ್ರೆ ಪುಣ್ಯ, ಇದು ಮಾಡಿದ್ರೆ ಪಾಪ. ಪಾಪ ಮಾಡಬಾರ್ದು, ಪುಣ್ಯ ಮಾಡಬೇಕು. ಯಾರು ಹೇಳಿದ್ರು? ಶಾಸ್ತ್ರ. ಶಾಸ್ತ್ರ ಹೇಳ್ತದೆ. ಅದಕ್ಕೆ ಈ ಕಾರ್ಯ ಅಕಾರ್ಯ ಪುಣ್ಯ ಪಾಪದ ಕರ್ತವ್ಯದಲ್ಲಿ ಯಾರು ಅವ ಹೇಳ್ತಾನೆ ಇವ ಹೇಳ್ತಾನೆ? ಶಾಸ್ತ್ರ ಹೇಳ್ತದೆ. ವಕೀಲ ಎಷ್ಟು ಮಾತಾಡಿದ್ರು ಒಪ್ಪಂಗಿಲ್ಲ. ಲಾ ಇರಬೇಕು. ಲಾ ಪ್ರಕಾರ ಮಾತಾಡಿದ್ರೆ ನಡೀತದೆ. ಬೇಕಾದ ಚತುರ ಬುದ್ಧಿ ಇರಲಿ. ಸಂವಿಧಾನಕ್ಕೆ ವಿರೋಧ ಆದರೆ ಹೇಗೆ ಒಪ್ಪುವುದಿಲ್ಲವೋ ಅದರಂತೆ ವೇದ ವಿರುದ್ಧವಾಗಿರತಕ್ಕಂತಹ ಕಾರ್ಯಗಳು ಅಕಾರ್ಯಗಳು ಒಪ್ಪುವುದಿಲ್ಲ. ವೇದ ಯಾವುದಕ್ಕೆ ಕುರು ಅಂತ ಹೇಳ್ಯದ ಅದು ಪುಣ್ಯ, ಮಾ ಕುರು ಅಂತದ ಅದು ಪಾಪ. ನೀ ಅಲ್ಲ, ವೇದಗಳ ಪ್ರಮಾಣದವು. ಕಾರ್ಯ ಅಕಾರ್ಯ ವ್ಯವಸ್ಥಿತ. ಕಾರ್ಯ ಮತ್ತು ಅಕಾರ್ಯಗಳ ವ್ಯವಹಾರದಲ್ಲಿ ಏನದ? ಶಾಸ್ತ್ರ. ಜ್ಞಾತ್ವಾ ಶಾಸ್ತ್ರಂ ವಿಧಾನೋಕ್ತಂ. ಶಾಸ್ತ್ರಂ ಜ್ಞಾತ್ವಾ. ನಾನು ಮನಸ್ಸಿಗೆ ಬಂದಂಗೆ ಪೂಜೆ ಮಾಡ್ತೀನಿ ಅಲ್ಲ. ಲಿಂಗ ಪೂಜೆ ಮಾಡ್ತೀಯಪ್ಪ, ಯಾಕಡೆ ಅದು ಮಾರಿ ಅದ ಟಿಕ್ಕ ಕೊಟ್ಟಾಳೆ. ಆ ಟಿಕ್ಕ ಕಡೆ ಮಾರಿ ಮಾಡು. ಟಿಕ್ಕ ಕಡೆ ಇರ್ತಾನೆ, ಪೂಜೆ ಕಡೆ ಮಾಡ್ತಾನೆ. ದೇವ್ರ ಗುಡಿ ಹಿಂದೆ ಹೋಗ್ತಿಂದ ಪೂಜೆ ಮಾಡಿದ್ರೆ, ಮನುಷ್ಯನ ಹಿಂದೆ ಸ್ತುತಿ ಮಾಡಿದ್ರೆ ಪ್ರಸನ್ನ ಆಕನೇನು? ನೀವೊಂದು ಊರಾಗಿದ್ದೀರಿ, ನಾನೇ ಭಾಳ ಚಂದ ಪ್ರಸನ್ನ ಇಲ್ಲ ಮುಂದಾನೆ. ಅದಕ್ಕೆ ಅಂತ ವಿಧಾನ ಹೋಗ್ತಾನೆ. ವಿಧಾನ ಹೇಳಿದ್ದಾರೆ.
ಆ ವಿಧಾನ ಪ್ರಕಾರ ಹಾಲು ಮೊಸರು ತುಪ್ಪ ಎಲ್ಲ ಹಾಕಬೇಕು. ಮೊದಲ ನೀರು ಹಾಕಬೇಕು, ಆಮೇಲೆ ಹಾಲು ಹಾಕಬೇಕು, ಆಮೇಲೆ ಮೊಸರು ಹಾಕಬೇಕು, ಆಮೇಲೆ ತುಪ್ಪ ಹಾಕಬೇಕು. ಹೌದಿಲ್ಲ? ಈಗ ಮೊದಲು ತುಪ್ಪ ಹಾಕಿದ, ಆಮೇಲೆ ಹಾಲು ಹಾಕಿದ, ಆಮೇಲೆ ಮೊಸರು ಹಾಕಿದ. ಏನೋ ಹಾಕಿಲ್ರಿ, ಎಲ್ಲ ಹಾಕಿದ್ರಿ. ಏನು ಹಾಕಿರಿ? ಏನೂ ಹಾಕಿಲ್ಲ. ಅದೇ ಪ್ರಸನ್ನ ಇರ್ತದೆ. ನೇಮದಲ್ರಿ. ಮೊದಲ ರೊಟ್ಟಿ ಚಪಾತಿ ಉಣ್ರಿ, ಆಮೇಲೆ ಅನ್ನ ಉಣ್ರಿ. ನೇಮ ಕೆಲವೊಬ್ಬರ ಕಡೆ ಮೊದಲೇ ಅನ್ನ ಉಣ್ತಾವೆ. ಆಂಧ್ರ ಮೊದಲೇ ಅನ್ನ, ಹಿಂದ್ಗಡೆ ಚಪಾತಿ. ಶಾಸ್ತ್ರ ಎಲ್ಲೆಲ್ಲಿ ಯಾವ ಯಾವ ವಿಧಾನ ಹೇಳ್ಯಾರ ಆ ವಿಧಾನ ತಕ್ಕ, ಅದಕ್ಕೆ ವಿಧಾನ ಅಂತಾರೆ. ಯಾವ ದೇಶ ಕಾಲಕ್ಕೆ ಅನುಸಾರವಾಗಿ ನಿಯಮಗಳಿರ್ತಾವೆ. ನಮಗಿದ್ದು ನಿಯಮ ಇಂಗ್ಲೆಂಡ್ದಾಗಿಲ್ಲ, ಇಂಗ್ಲೆಂಡ್ಗಿದ್ದ ನಿಯಮ ಅಮೇರಿಕ್ಕಿಲ್ಲ, ಇದಕ್ಕಿದೆ ಇರಾನ ಅವಕ್ಕಿಲ್ಲ. ಬೇರೆ ಬೇರೆ ಅದು. ನಾವು ಪೂರ್ವಕ್ಕೆ ಮಾರಿ ಮಾಡಿ ಪೂಜೆ ಮಾಡ್ತೇವೆ, ಅವರು ಪಶ್ಚಿಮಕ್ಕೆ ಮಾರಿ ಮಾಡಿ ಮಾಡ್ತಾರೆ. ಹೌದಲ್ಲ? ಮತ್ತು ನಾವು ಪಡಗಾಲ ಪಂಚಿ ಚಕ್ಕ ಮುಕ್ಕಳಿ ಹಾಕಿ ಮಾಡ್ತೇವೆ, ಅವರು ಮೊಳಕಾಲು ಮುಂಡಿ ಊರು ಮಾಡ್ತಾರೆ. ಅವ್ರ ವಿಧಾನ ಅದ, ಅವ್ರ ವಿಧಾನ ಅದ. ಅದಕ್ಕೆ ಶಾಸ್ತ್ರದಲ್ಲಿ ಆಯಾ ಧರ್ಮಶಾಸ್ತ್ರದಲ್ಲಿ ಏನು ಅದೇ ಪ್ರಕಾರವಾಗಿ ಆಸನಗಳನ್ನು, ಪೂಜೆಯನ್ನು, ಮಂತ್ರವನ್ನು ಅದು ವಿಧಾನೋಕ್ತ ಅಂತಾರೆ. ಪ್ರತ್ಯೇಕ ಧರ್ಮಕ್ಕೊಂದು ವಿಧಾನ ಅದ. ಆ ವಿಧಾನದಿಂದ ಏನಪ್ಪ ಅಂತ ಕೇಳಿದರೆ ನಾವು ಮಾಡಬೇಕು. ಅದಕ್ಕೆ ತಸ್ಮಾತ್ ಶಾಸ್ತ್ರಂ ಪ್ರಮಾಣ ಕಾರ್ಯಕಾರ ವ್ಯವಸ್ಥಿತ ಜ್ಞಾತ್ವ ಶಾಸ್ತ್ರಂ, ಶಾಸ್ತ್ರವನ್ನು ತಿಳಿದು ಅದು ಚೆಂದಾಗಿ ಮಾಡಿದ್ರೆ ಶಾಸ್ತ್ರ, ಇಲ್ದಿದ್ರೆ ಶಸ್ತ್ರ. ಆ ಕರ್ಮಗಳಲ್ಲಿ ಅಲ್ಲಿ ಕೆಲವೊಬ್ಬರು ರುಂಡೇ ಹೋಗ್ಯಾವ. ಮಂತ್ರವನ್ನು ಕಿಂಚಿತ್ ಹೆಚ್ಚು ಕಡಿಮೆ ಮಾಡುವುದರಿಂದ ಮನುಷ್ಯನ ಪ್ರಾಣನೂ ಹೋಗ್ತದೆ. ಅದಕ್ಕೆ ಹೇಳ್ತಾರೆ, ಏನು ಮಾಡ್ತೀವಿ ವಿಧಾನದಿಂದ ಮಾಡಿರಿ. ಅದ್ರ ಮೇಲೆ ಜಲಾಭಿಷೇಕ, ದುಗ್ಧಾಭಿಷೇಕ ಅವೆಲ್ಲ ನೇಮದವಲ್ಲ. ಆ ನೇಮ ಪ್ರಕಾರ ಪೂಜೆ ಮಾಡಿರಿ, ನೇಮ ಪ್ರಕಾರ ಧ್ಯಾನ ಮಾಡಿರಿ, ನೇಮ ಪ್ರಕಾರ ಕರ್ಮಗಳನ್ನು ಮಾಡಿರಿ. ಇಲ್ಲ ವಿಧಾನ ಬಿಟ್ಟು ಕರ್ಮ ಮಾಡಿದ್ರಿ ಅಂತ ಕೇಳಿದರೆ ಅದು ಫಲ ಕೊಡದೆ ವಿಪರೀತ ಫಲವನ್ನು ಕೊಡಬಹುದು. ವಿಪರೀತ ಫಲವನ್ನು ಕೊಡಬಹುದು. ಈಗ 3, 6 ಎಷ್ಟು ಹಾಕದ್ರಿ? 30. ಅದ್ರ ಮಾರಿ ಆ ಕಡೆ ಅದ, ಇದ್ರ ಮಾರಿ ಕಡೆ, ಅದ್ರ ಮಾರಿ ಕಡೆ ಅಲ್ಲ. ಮತ್ತು ಹೊಳ್ಳಿ ಬರೆದ್ರೆ ಕಡೆ ಎಲ್ಲ ಗಡಬಡ ಆಗ್ತದೆ. ಸ್ವಲ್ಪ ವಿಧಾನ ತಪ್ಪಿದ್ರೆ ಬರೀದ್ರೆ ರೈತಿ ತಪ್ಪಿದ್ರೆ ಅಜಗಜಾಂತ ಫರಕ್ ಆಗ್ತದೆ. ಆ ಕರ್ಮ ಮಾಡುವಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರಿ ಅಂದ್ರೆ ಫಲದೊಳಗೂ ಹೆಚ್ಚು ಕಡಿಮೆ ಆಗ್ತದೆ. ಅದಕ್ಕಂತಾರೆ ಅವರು ವಿಧಾನೋಕ್ತ, ವಿಧಿಯಿಂದ. ವಿಧಾನೆಯಲ್ಲಿ ತಸ್ಮಾತ್ ಶಾಸ್ತ್ರಂ ಪ್ರಮಾಣ, ಶಾಸ್ತ್ರ ಯಾವ ಪ್ರಕಾರವಾಗಿ ಪೂಜೆ ಮಾಡಿದ್ದಾರೆ. ಮೊದಲೇನಪ್ಪ ನೀರು ಹಾಕು, ಆಮೇಲೆ ಭಸ್ಮ ಹಚ್ಚು, ಆಮೇಲೆ ಗಂಧ ಹಚ್ಚು, ಆಮೇಲೆ ಅಕ್ಷತೆ ಹಾಕು, ಆಮೇಲೆ ಪತ್ರೆ, ಆಮೇಲೆ ಹೂವು. ಇವೆಲ್ಲ ಹಾಕೋದ್ರೆ ಯಾವಾಗಾರ ಹಾಕೋಣ ತಿಳ್ಕೊಂಡು ಹಾಕಿದ್ರೆ ಮೊದಲು ಏನಪ್ಪ ಅಂತ ಕೇಳಿದ್ರೆ ರೊಟ್ಟಿ ಪಲ್ಯ ಆಮೇಲೆ ಅನ್ನ ಇರ್ತದಲ್ರಿ, ಪದ್ಧತಿ ಅದ. ಅದಕ್ಕೆ ಹಾಕಿ ಪದ್ಧತಿಯಿಂದ ಮಾಡಬೇಕು ಅಂತಾರೆ. ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕ್ರಿಯೆಗಳನ್ನು ಕರ್ತು ಮಾಡಲಿಕ್ಕೆ ಯೋಗ್ಯನಾಗಿದ್ದೆ. ಹಂಗೆ ಮಾಡಬೇಕು. ಸಿಕ್ಕಂಗೆ ಮಾಡಿದ್ರೆ ಅದಕ್ಕೆ ಕರ್ಮ ಅನ್ನಂಗಿಲ್ಲ. ಇತಿ ಗೀತಾ ವಚನಾತ್, ಇದು ಗೀತಾನೇ ಹೇಳ್ಯಾದ. ಅದಕ್ಕೇನಪ್ಪ ಅಂದ್ರೆ ತತ್ವ ಶ್ರುತಿ ಪ್ರಮಾಣೆ ಏಕ ಅನನ್ಯಸಕ್ತ ಮುಖ್ಯ ಮತಿ ಬುದ್ಧಿ. ಹೌದಲ್ಲ? ಮತೆ ಅಂದಲ್ಲ, ಶ್ರುತಿ ಪ್ರಮಾಣೈಕ ಮತೆ. ಮತೆ ಅಂದ್ರೆ ಏನು ರೀ? ಬುದ್ಧಿ. ಯಾವ ಬುದ್ಧಿ? ಶ್ರುತಿ ಅನುಸಾರವಾಗಿ ವ್ಯವಹಾರ ಮಾಡುವ ಬುದ್ಧಿ. ತಾನು ತಿಳಿದಂಗಲ್ಲ, ಶಾಸ್ತ್ರ ಹೇಳ್ದಂಗೆ ಏನಪ್ಪ ಅಂದ್ರೆ ಅದರಲ್ಲಿ ಯಾರ ಮನಸ್ಸು ಇರುವುದೋ ಅದಕ್ಕೆ ಅನನ್ಯಸಕ್ತ ಮುಖ್ಯ ಮತಿ. ಅದಕ್ಕೇನಂತಾರೆ? ಬುದ್ಧಿ ಅಂತಾರೆ. ಯಶ ಸಹ ಶ್ರುತಿ ಪ್ರಮಾಣೈಕ ಮತಿ. ಏನು ವಾದ ಮಾಡ್ತಾರೆ? ವಾದ ಯಾರು ಎಲ್ಲಿ ಹೇಳ್ಯದ? ಎಲ್ಲಿ ಹೇಳ? ವಕೀಲ ವಾದ ಮಾಡಿದ್ರೆ ಅರೆ ಎಲ್ಲಿ ಹೇಳೇದೆ ಎಲ್ಲಿ? ನೀ ಹೇಳೋ ಮಾತಿಗೆ ಪ್ರಮಾಣ ಬೇಕಲ್ಲ.
ಹಾಗೆ ಶ್ರುತಿ ಪ್ರಮಾಣಿಕ ಮತೆ, ಶ್ರುತಿಯೇ ಪ್ರಮಾಣ ವಕೀಲರ್ಗೆ ನಿಜಮರು ಹೇಳೋದಲ್ಲ. ಸೇವ್ಯವೆನಿಸಲು ಸ್ಮೃತಿ ಸೇವ್ಯವೆನಿಸಲು ಶ್ರುತಿಯ ಪ್ರಮಾಣ ವಕೀಲರ್ಗೆ. ಹಾಗೆ ಶ್ರುತಿ ಮುಖ್ಯ ಅದನ್ನು ಏನಪ್ಪ ಅಂದ್ರೆ ಶ್ರುತಿಯಂತೆ ವ್ಯವಹಾರ ಮಾಡತಕ್ಕಂಥ ಬುದ್ಧಿಗೆ ಶ್ರುತಿ ಪ್ರಮಾಣಿಕ ಮತಿ ಅಂತಾರೆ. ಅದಕ್ಕೆ ಸ್ವಶ್ರೇಯಸೆ ತನ್ನ ಕಲ್ಯಾಣದಲ್ಲಿ ಕರ್ತವ್ಯ ಕರ್ಮ ವಿಷಯ ಮಾಡಬೇಕಾದ ಕರ್ಮಗಳಲ್ಲಿ ಶ್ರುತ್ಯೇಕ ಶರಣಶ್ಯ ಇತ್ಯರ್ಥ. ತಾನು ಮಾಡಬೇಕಾದ ಪುಣ್ಯ ಪಾಪ ಕರ್ಮಗಳಲ್ಲಿ ಶ್ರುತಿಯನ್ನೇ ಆಧಾರವಾಗಿಟ್ಟುಕೊಂಡು ಮಾಡತಕ್ಕಂಥ ಬುದ್ಧಿಗೆ ಏನಂತಾರೆ? ಶ್ರುತಿ ಪ್ರಮಾಣಿಕ ಮತಿ ಅಂತಾರೆ. ಅದಕ್ಕೆ ಮತ್ತೊಂದು ಪ್ರಮಾಣ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ. ಶ್ರುತಿ ಏನು ಹೇಳ್ತದೆ? ಆ ವಕೀಲ ವಕೀಲ ಏನು ಹೇಳ್ತಾನಲ್ಲ, ಕಾಯ್ದೆ ಏನು ಹೇಳ್ತದೆ? ತಾನು ತಿಳಿದಂಗೆ ವಕೀಲ ಅರ್ಥ ಮಾಡ್ತಾನೆ. ಕಾಯ್ದೆ ಏನು ಹೇಳ್ತದೆ? ಹಾಗೆ ಯಾರು ಸತ್ಕರ್ಮಗಳನ್ನು ಮಾಡುವಲ್ಲಿ, ಪೂಜಾ ಪಾಠ ಮಾಡುವಲ್ಲಿ ಶ್ರುತಿ ಪ್ರಮಾಣವನ್ನೇ ಮುಖ್ಯವಾಗಿಟ್ಟುಕೊಂಡು ಅದರಂತೆ ಮಾಡ್ತಾನಲ್ಲ, ಅವನಿಗೆ ಶ್ರುತಿ ಮತಿ ಅಂತಾರೆ. ಅವನಿಗೆ ಶ್ರುತಿ ಅನುಸಾರವಾಗಿ ಚಲಿತಕ ಮತಿ. ಅವರೇನಪ್ಪ ಅಂದ್ರೆ ಸ್ವಧರ್ಮನಿಷ್ಠ, ಸ್ವಧರ್ಮನಿಷ್ಠ, ಸ್ವಸ್ಯ ಧರ್ಮ ಸ್ವವರ್ಣಸ್ಯ ಆಶ್ರಮಸ್ಯ ಚ ವಿಹಿತಃ ಕರ್ಮಕಲಾಪ ಸ್ವಧರ್ಮ. ನಮ್ಮಲ್ಲಿ ಚಾತುರ್ವರ್ಣೆ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಂ ವಿಮಾಂ ವಿದ್ಯೆ ಅಕರ್ತಾರಂ ಅವ್ಯಯಂ. ಗೀತಾ ಪರಮಾತ್ಮ ಹೇಳಿದವು. ವರ್ಣ ನಾಲ್ಕದವ: ಶೂದ್ರ, ಕ್ಷತ್ರಿಯ, ವೈಶ್ಯ, ಬ್ರಾಹ್ಮಣ. ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ ಅದ. ಈ ವರ್ಣಗಳದವ. ವರ್ಣ ಜೊತೆಗೆ ಆಶ್ರಮನೂ ಅದಾವ. ಆಶ್ರಮ ಅಂದರೆ ಬಾಲ್ಯ, ಯೌವನ ಏನಪ್ಪ, ಇನ್ನು ಗೃಹಸ್ಥ ಏನಪ್ಪ ಅಂದ್ರೆ ವಾನಪ್ರಸ್ಥ, ಸನ್ಯಾಸಿ, ಆಶ್ರಮ ಅದ. ಆಮೇಲೆ ಬಾಲ್ಯ, ಯೌವನ, ಮುಪ್ಪು ಇವನು ಅದಾವ. ಎಲ್ಲ ಕರ್ಮಗಳನ್ನು ಎಲ್ಲರೂ ಮಾಡೋಕ್ಕೆ ಬರೋದಿಲ್ಲ. ಅವರವರ ಆಶ್ರಮ ಉಚಿತವಾಗಿ. ಹೌದಲ್ಲ? ಸಾಹೇಬ ಅವನ ಕೆಲಸ ಮಾಡ್ತಾನೆ, ಕಾರ್ಕುನ ಅವನ ಕೆಲಸ ಮಾಡ್ತಾನೆ, ಗೇಟ್ ಕೀಪರ್ ಅವನ ಕೆಲಸ ಮಾಡ್ತಾನೆ. ಬೇರೆ ಬೇರೆ ಇದಾವೆ. ಹೌದ್ರಿ? ಎಲ್ಲರೂ ಮನುಷ್ಯರೇ ಇದ್ದಾರೆ ಖರೆ. ಪರಂತು ಗೇಟ್ ಕೀಪರ್ ಬಾಗಿಲಾಗೆ ಇರ್ತಾನೆ, ಕಾರ್ಕುನ ಕುರ್ಚಿ ಮೇಲೆ ಇರ್ತಾನೆ, ಸಾಹೇಬ ಮೇಲೆ ಕೂತಿರ್ತಾನೆ. ಯಾಕೆ? ಅವರವರ ವಿದ್ಯೆ ಬುದ್ಧಿ ಅನುಸಾರವಾಗಿ ಕರ್ಮಗಳು ಹೆಂಗೆ ಬೇರೆ ಅದಾವ. ಹಂಗೆ ಆಶ್ರಮ ವರ್ಣಕ್ಕೆ ಅನುಸಾರವಾಗಿ ಬೇರೆ ಬೇರೆ ಅದು. ಬ್ರಾಹ್ಮಣ ಮಾಡ್ತಕ್ಕಂಥದ್ದು ಕ್ಷತ್ರಿಯ ಮಾಡೋಕ್ಕೆ ಬರೋಂಗಿಲ್ಲ, ಕ್ಷತ್ರಿಯ ಮಾಡ್ತಕ್ಕಂಥದ್ದು ವೈಶ್ಯ ಮಾಡೋಕ್ಕೆ ಬರೋಂಗಿಲ್ಲ, ವೈಶ್ಯ ಮಾಡ್ತಕ್ಕಂಥದ್ದು ಏನಪ್ಪ ಅಂದ್ರೆ ಶೂದ್ರ ಮಾಡೋಕ್ಕೆ ಬರೋಂಗಿಲ್ಲ. ಅವರವ್ರು ಬೇರೆ ಬೇರೆ. ಅಧ್ಯಯನಂ ಅಧ್ಯಾಪನಂ ಬ್ರಹ್ಮಕರ್ಮ ಸ್ವಭಾವಜಂ ಗೀತಾದಾಗ. ಅಧ್ಯಯನ ಮಾಡೋದು ಬ್ರಹ್ಮಕರ್ಮ ಸ್ವಭಾವಜಂ. ಸ್ವಪಾಲನ ಕ್ಷೇತ್ರಪಾಲನ ಕ್ಷತ್ರಿಯ ಕರ್ಮ. ಪಾಲನೆ ಮಾಡೋದು, ಬೈರಿಗಳನ್ನು ದೇಶದಲ್ಲಿ ಬರ್ತಕ್ಕಂಥದ್ದು ಅದನ್ನು ಪಾಲನೆ ಮಾಡೋದು. ಅದೆಲ್ಲ ಮಾಡೋಕ್ಕೆ ದುಡ್ಡು ಬೇಕು, ಅದನ್ನು ಗಳಿಸೋ ವೈಶ್ಯ. ಹೌದಾ? ವೈಶ್ಯ ವ್ಯಾಪಾರ ಮಾಡೋ ವೈಶ್ಯ. ಸೇವೆ ಮಾಡೋ ಏನಪ್ಪ ಅಂದ್ರೆ ಶೂದ್ರ ಅಂತ ಹೇಳ್ಯಾರ. ಅದಕ್ಕೆ ಅಂತಾರವರು ಶಾಸ್ತ್ರ ಅದರಂತೆ. ಇನ್ನು ಆಶ್ರಮಗತ, ಇದು ವರ್ಣಗತ. ಆಶ್ರಮಗತ ಏನಪ್ಪ ಅರೆ ಆಶ್ರಮ ಅಂದ್ರೆ ಗೃಹಸ್ಥಾಶ್ರಮ, ಅವ ಕೆಲಸ ಬೇರೆ ಮಾಡ್ತಾನೆ. ಆಮೇಲೆ ಸನ್ಯಾಸಾಶ್ರಮ ಬೇರೆ ಮಾಡ್ತಾನೆ, ಬ್ರಹ್ಮಚಾರಿ ಬೇರೆ ಮಾಡ್ತಾನೆ, ಗೃಹಸ್ಥ ಬೇರೆ ಮಾಡ್ತಾನೆ. ಅವರ ಆಶ್ರಮಕ್ಕೆ ಬ್ರಹ್ಮಚಾರಿ ಮಾಡೋ ಕೆಲಸ ಗೃಹಸ್ಥ ಮಾಡೋಕ್ಕೆ ಬರೋಂಗಿಲ್ಲ. ಬ್ರಹ್ಮಚಾರಿ ಗೃಹಸ್ಥ ಮಾಡೋ ಕೆಲಸ ಬ್ರಹ್ಮಚಾರಿ ಮಾಡೋಕ್ಕೆ ಬರೋಂಗಿಲ್ಲ. ಇವರಿಬ್ಬರ ಕೆಲಸ ಸನ್ಯಾಸಿ ಮಾಡೋಕ್ಕೆ ಬರೋಂಗಿಲ್ಲ. ಯಾಕೆ? ವಾನಪ್ರಸ್ಥ ವನಂ ಪ್ರತಿ ಪ್ರಸ್ಥಾನಂ ವಾನಪ್ರಸ್ಥ. ಒಬ್ಬರು ವಾನಪ್ರಸ್ಥ ಹೆಂಗೆ ಮಾಡಬೇಕು ಅವನಿಗೆ ಹೇಳ್ಯಾರ, ಸನ್ಯಾಸಿ ಹೆಂಗಿರಬೇಕು ಅವನಿಗೆ ಹೇಳ್ಯಾರ, ಗೃಹಸ್ಥ ಹೆಂಗಿರಬೇಕು ಅವನಿಗೆ ಹೇಳ್ಯಾರ, ಬ್ರಹ್ಮಚಾರಿ ಅವ ಹೆಂಗಿರಬೇಕು. ಗೃಹಸ್ಥನಾಗಲಿಕ್ಕೆ ಯೋಗ್ಯವಾದ ಸಾಧನೆಯನ್ನು ಕಲಿಯುವುದೇ ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದರೆ ಏನು? ಗೃಹಸ್ಥ ಆಗಬೇಕಾದ್ರೆ ಅವನಿಗೆ ಬೇಕಲ್ಲ, ಮತ್ತು ಎಲ್ಲಕ್ಕೆ ಬುದ್ಧಿಯಲ್ಲಿ ಕಲಿ, ವಿದ್ಯಾರ ಕಲಿ, ಏನಾರು ಕಲಿ. ಏನೂ ಕಲಿಲಾರ್ದೆ ಏನಪ್ಪ ಅಂದ್ರೆ ಗೃಹಸ್ಥ ಹಾಕಿ ಬರೋಂಗಿಲ್ಲ. ಅದು ಏನು ತಂದು ಹಾಕ್ತೀವಿ? ತಂದು ಹಾಕ್ತೀವಿ. ಅದಕ್ಕೆ ಬ್ರಹ್ಮಚರ್ಯ ಅಂದರೆ ಏನು? ಗೃಹಸ್ಥನಾಗಲಿಕ್ಕೆ ಏನು ಬೇಕು ಆ ವಿದ್ಯೆಯನ್ನು ಕಲಿಯೋದಕ್ಕೆ ಬ್ರಹ್ಮಚರ್ಯ ಅಂತಾರೆ. ಆ ಬ್ರಹ್ಮಚರ್ಯ ಹೆಂಗಿರಬೇಕು? ಎಲ್ಲದರ ಮೇಲೆ ಆಸೆ ಇಲ್ಲದೇ
ಅದ್ರ ಮೇಲೆ ಏನು ಅಂತ ಅದನ್ನು ಗಳಿಸೋಕೆ ಪ್ರಯತ್ನ ಮಾಡಬೇಕು. ಆಮೇಲೆ ಬ್ರಹ್ಮಚಾರಿ ಆಗಬೇಕು, ಮದುವೆ ಮಾಡ್ಕೋಬೇಕು. ಮದುವೆ ಮಾಡ್ಕೊಂಡು ಬ್ರಹ್ಮಚಾರಿ ಕೆಲಸ ಮಾಡೋಕ್ಕೆ ಬರೋಲ್ಲ, ಬ್ರಹ್ಮಚಾರಿ ಗೃಹಸ್ಥ ಕೆಲಸ ಮಾಡೋಕ್ಕೆ. ಇದು ಭಿನ್ನ ಭಿನ್ನ ವರ್ಣ ಆಶ್ರಮಗಳು ಅದಾವೆ. ಒಂದು ವರ್ಣದವ್ರು ಮತ್ತೊಂದು ವರ್ಣಕ್ಕೆ ಮಾಡೋಕ್ಕೆ ಬರೋಂಗಿಲ್ಲ, ಒಂದು ಆಶ್ರಮ ಇನ್ನೊಂದು ವರ್ಷ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಹೇಳ್ತಾರೆ ಅವರು ಸ್ವವರ್ಣಸ್ಯ, ಸ್ವಧರ್ಮನಿಷ್ಠ ಅಂದರೆ ಸ್ವವರ್ಣಸ್ಯ ಸ್ವಧರ್ಮದ ಮತ್ತು ಸ್ವ ಆಶ್ರಮದ ನಿಷ್ಠ ಇರಬೇಕು. ಅವನಿಗೆ ನನ್ನ ಧರ್ಮ ಏನದ ಆ ಕೆಲಸ ಮಾಡಬೇಕು. ಬ್ರಾಹ್ಮಣ ಸಂಧ್ಯಾ ವಂದನೆ ಮಾಡಬೇಕು, ಲಿಂಗವಂತ ವೀರಶೈವ ಲಿಂಗ ಪೂಜೆನೇ ಮಾಡಬೇಕು. ವೈಶ್ಯ ಏನಪ್ಪ ವ್ಯಾಪಾರಿ ಅವರು ಧರ್ಮದ ಮನುಷ್ಯನ ಹೇಳ್ತಾರೆ. ಅವರು ಸ್ವ ಆಶ್ರಮಸ್ಯ ವೀತಃ ಕರ್ಮ ಕಲಾಪ ಸ್ವಧರ್ಮ. ಕಲಾಪ ಅಂದ್ರೆ ಕಾರ್ಯಕಲಾಪ ಅಂತಂದ್ರೆ ವ್ಯವಹರಿಸುವುದು. ಯಾರ ಮನುಷ್ಯ ತಮ್ಮ ತಮ್ಮ ವರ್ಣಕ್ಕೆ ಅನುಸಾರವಾಗಿ ಆಶ್ರಮಕ್ಕೆ ಅನುಸಾರವಾಗಿ ಏನಪ್ಪ ಅಂತ ಕೇಳಿದರೆ ಕಾರ್ಯನಿರ್ವಹಿಸುವುದಕ್ಕೆ ಏನಂತ ಸ್ವಧರ್ಮ ಸ್ವಕರ್ತವ್ಯ ಅಂತ. ತತ್ರ ನಿಷ್ಠ ನಿತರಾಂ ಸ್ಥಿತಿ ಐದಂಪರ್ಯೇಣ ಬಿಟ್ಟು ಬಿಡದೆ ಅನುಷ್ಠಾನಂ ಏನಂತ ಸ್ವಧರ್ಮನಿಷ್ಠ ಅಂತ. ಅದು ಹೇಳಿದ್ರಪ್ಪ ಅಲ್ಲಿ ಬಿಟ್ಟು ಬಿಡದೆ ಎಂಥ ಪ್ರಸಂಗ ಬಂದರು, ಎಂಥ ಪ್ರಸಂಗ ಬಂದರು. ಎಟ್ಟಾಗಲ್ಲಕ್ಕ ಸ್ನಾನ ಮಾಡಿನೇ ನಾ ಕುಡಿತೀನಿ ನೀರು ಅನ್ನೋರು ಎಟ್ಟಾಗಲ್ಲಕ್ಕ. ನಾ ಪೂಜೆ ಮಾಡಿನೇ ಏನಪ್ಪ ಬಾಯಾಗ ನೀರು ಹಾಕ್ತೀನಿ. ಎಷ್ಟಾಕ ಸ್ವಧರ್ಮ ನಿಷ್ಠೆ. ಏನು ಅವ ಹಿಡ್ದಾನ ಧರ್ಮ ಗ್ರಹಣ ಮಾಡ್ಯಾನ, ಏನು ಕಾರ್ಯವನ್ನು ಅವ ಸಂಕಲ್ಪ ಮಾಡ್ಯಾನ, ಅದು ಏನಪ್ಪ ಅಂದ್ರೆ ಅದರ ಹೊರತು ಮತ್ತೊಂದನ್ನು ಏನೂ ಮಾಡೋಂಗಿಲ್ಲ. ಪೂಜೆ ಮಾಡಿನೇ ನೀರು ಕುಡಿತೀನಿ, ಸ್ನಾನ ಮಾಡಿನೇ ಕುಡಿತೀನಿ. ಏನೋ ಒಂದು ನಿಯಮ ನೀ ಹಿಡ್ಕೊಳ್ಳೋದು ನಿಯಮ, ನಿನ್ನ ಧರ್ಮಕ್ಕೆ ಅನುಸಾರವಾಗಿ ನಿನ್ನ ಯೋಗ್ಯತಾಕ್ಕೆ ಅನುಸಾರವಾಗಿ ಏನೋ ನಿಯಮ ಹಿಡಿದೇವು. ನಿಯಮ ಇದ್ದವನಿಗೆ ಮನುಷ್ಯ ಅಂತಾರೆ, ಹೌದಲ್ಲ? ನಿಯಮ ಇಲ್ಲದ್ರೆ ದನ ಅಂತಾರೆ. ದನಕ್ಕೆ ಏನಪ್ಪ ಅಂದ್ರೆ ನಿಯಮ ಇಲ್ಲ. ನಮಗೆಲ್ಲ ನಿಯಮ ಮಾಡಿರಲ್ಲ, ಎಲ್ಲಿ ಮಾಡಬೇಕು ಎಲ್ಲಿ ಮಾಡ್ಬೇಕಂತ. ಅವ್ಕೆ ಮಾಡ್ಯಾರೇನು? ಅವ್ಕೆ ಮಾಡಿಲ್ಲ. ಅವು ಮಾಡೋದೇ ನಿಯಮ. ನೀವೆಲ್ಲರೂ ದಾರಿಯಾಗಿ ಕೂತ್ರೆ ಅಂತಾರೆ, ಅವು ಹಾಗೆ ಮಾಡ್ಕೋತ ಹೋಗ್ತಾವೆ. ಅದಕ್ಕೆ ಅಂದರೆ ಹೂ ಅಂತಾರೆ, ಯಾರು ಅಂದಿಲ್ಲ. ಅದಕ್ಕೆ ನಿಯಮನೇ ಇಲ್ಲ ಅವಕ್ಕೆ. ನಿಯಮವನ್ನು ಪಾಲಿಸದವನೇ ದನ. ಮನುಷ್ಯನ ಜೀವ ಏನಾರ ಒಂದು ನಿಯಮ ಇರಬೇಕು. ಯಾವಾದರೆ ನಿನಗೆ ಅನುಕೂಲವಾದ ನಿಯಮ ಮಾಡಿದ ಅಂತಂದ್ರೆ ಆ ನಿಯಮಕ್ಕೆ ಬದ್ಧಿತನಾಗಿದ್ದ ಅಂದ್ರೆ ಅವನಿಗೆ ಮನುಷ್ಯ ಅಂತಾರೆ. ನಮಗೆ ಆ ಥರ ನಿಯಮ ಇಲ್ಲರಿ ಅಂದ್ರೆ ದನಕ್ಕೂ ಯಾವಕ್ಕೆ ನಿಯಮ ಇಲ್ಲ, ಕತ್ತಿಗೆ ಆ ನಿಯಮ ಇಲ್ಲ. ಎಲ್ಲಕ್ಕೆ ಮುಕ್ಕೊಳ್ಳೋದಕ್ಕೆ ಎಲ್ಲಕ್ಕೆ ಹೇಳೋದಕ್ಕೆ ನಡೀತದೆ. ಅದಕ್ಕೆ ಬೈತಾರೆ, ಕತ್ತಿದ್ದೇನಂತ. ಕುದುರೆ ಅಂತಾರೆ, ಕುದುರೆಗೆ ಲಗಾಮ್ ಇರ್ತದೆ. ಕತ್ತಿಗೆ ಯಾರಿಗೆ ಬೈದಾರ ಕುದುರೆ ಅಂತ. ಯಾಕೆ ಅದು ಲಗಾಮ್ ಅದ, ಅದಕ್ಕೆ ನಿಯಮ ಅದ. ಇದಕ್ಕೆ ಇಲ್ಲ ನೋಡ್ರಿ, ಅದಕ್ಕೆ ಕತ್ತಿ ಅಂದ್ರೆ ನಿಯಮ ಇಲ್ಲ. ನಿಯಮ ಇಲ್ಲದಕ್ಕೆ ಕತ್ತಿ ಅಂತಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಮನುಷ್ಯನ ಜೀವನದಲ್ಲಿ ಏನಾರೇ ಒಂದು ನಿಯಮ ಇರಬೇಕು. ನಿತರಾಂ ಸ್ಥಿತಿ ಐದಂಪರ್ಯೇಣ ಅನುಷ್ಠಾನಂ, ಬಿಟ್ಟು ಬಿಡದೆ ಅನುಷ್ಠಾನ. ಸ್ವಧರ್ಮನಿಷ್ಠ ತಯ ಏವ ಸ್ವಧರ್ಮೇ. ಅದಕ್ಕೆ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಗೀತಾದಾಗ ಸ್ವಧರ್ಮೇ ಅನನ್ಯ ಆಸಕ್ತತೆಯ ಸ್ಥಿತಿ. ಅನನ್ಯ ಬಿಟ್ಟು ಬಿಡದೆ ಪ್ರೇಮ. ಹೌದಾ? ಕೆಲವೊಂದು ಪ್ರೇಮ ಇರ್ತಾವೆ, ಮೊದಲು ಬಿಡ್ತಾವೆ. ಇದು ಅದಕ್ಕೆ ಅನನ್ಯ ಆಸಕ್ತಿಯ ಬಿಟ್ಟು ಬಿಡದೆ, ಪ್ರಾಣ ಹೋದರೂ ಬಿಡಂಗಿಲ್ಲ. ಹೌದಾ? ಕಂಟಿನ್ಯೂ ಇರ್ತಾವೆ ನೋಡ್ರಿ, ಕಂಟಿನ್ಯೂ ಹಿಡಿದ್ರೆ ನೀವು ಜಗ್ಗರು ಕಡ್ಕೊಂಡೇ ಬರ್ತದೆ, ಅದು ಬಿಡಂಗಿಲ್ಲ. ಹಿಂದಿನ ಎರಡು ಇರ್ತಾವೆ, ಅದು ಕಡ್ಕೊಂಡು ಹಿಂದೆ ಅದು ಬಿಡಂಗಿಲ್ಲ. ಎಟ್ಟು ಗಟ್ಟಿ ಅದು ನೋಡಿ, ಒಂದು ಹಿಡಿದ್ರೆ ಬಿಡಂಗಿಲ್ಲ ಅಂತ. ಸತ್ಯೇನೇ ವಿನಃ ನಾ ಬಿಡಂಗಿಲ್ಲ ಅಂತ ಹೆಂಗೆ ಅದ ಹಾಗೆ ಮನುಷ್ಯ ಜೀವನದೊಳಗೆ ಒಮ್ಮ ನಿಯಮ ಹಿಡ್ದ ಅಂದ್ರೆ ಪ್ರಾಣ ಹೋಲಿ ಬಿಡಂಗಿಲ್ಲ. ಪ್ರಾಣಕ್ಕಾಗಿ ನೇಮ ಬಿಡ್ತಾರೆ, ನಿಯಮಕ್ಕಾಗಿ ಪ್ರಾಣ ಬಿಡೋರು ಸಿಗೋದು ಕಠಿಣ. ಹೌದಲ್ಲ? ಪ್ರಾಣಕ್ಕಾಗಿ ನೇಮ ಬಿಡ್ತಾರೆ. ಸತ್ವಳಕೆ ಅಂತ ನೇಮ ತೊಗೊಂಡು ಏನು ಮಾಡ್ತೀರಿ? ಏನು ಕೆಲಸಕ್ಕೆ ಅಭಾಸಕ್ಕೆ ಸತ್ವಳಕೆ ನೇಮ ಮಾಡಿ ಏನು ಮಾಡ್ತೀರಿ? ಆದರೆ ಕೆಲವೊಬ್ರು ಇರ್ತಾರೆ, ಸತ್ರ ನೇಮ ಬಿಡಂಗಿಲ್ಲ.
ಭೀಷ್ಮ, ಧರ್ಮ ಆ ಸತ್ರು ಬೀಳಲಿಲ್ಲ ನೋಡ್ರಿ. ಅವ್ರು ಹೋಯ್ತು, ಪ್ರಾಣ ಹೋಯ್ತು, ಕರೆ ಅವ್ರು ಬೀಳಲಿಲ್ಲ ನಿಯಮಗಳು. ಇದಕ್ಕೇನಪ್ಪ ಅಂತ ಕೇಳಿದರೆ ನಿಯಮ ಅಂತಾರೆ. ನಿಯಮ ಅಂದ್ರೆ ಪ್ರಾಣ ಹೋದರೂ ಬಿಡದೆ ಇರುವುದು ನಿಯಮ. ಅದಕ್ಕೆ ಸ್ವಧರ್ಮ ಅಂತಾರೆ. ಸ್ವಧರ್ಮ ನಿಷ್ಠ ತ್ರಯ ಏವ ಸ್ವಧರ್ಮೇ ಅನನ್ಯ ಆಸಕ್ತತೆಯ ಸ್ಥಿತಿ. ಇಷ್ಟು ಪ್ರೀತಿ ಅದನ್ನು ಬಿಡಂಗಿಲ್ಲ, ಅದನ್ನು ಬಿಡಂಗಿಲ್ಲ. ಸತ್ತೇ ಹೋಗ್ತೀನಿ ಕಡೆ ಅದು ಬಿಡಂಗಿಲ್ಲ. ಆ ರೀತಿಯಾಗಿ ಇರುವುದಕ್ಕೆ ಏನಂತಾರೆ ಅಂತ ಕೇಳಿದರೆ ಸ್ಥಿತಿ ಅಂತಾರೆ. ಅಸ್ಯ ಸಾಧಕಸ್ಯ ಅಂದರೆ ಜೀವಸ್ಯ ಆತ್ಮವಿಶುದ್ಧಿ ಆತ್ಮನಃ ಅಂತಃಕರಣ ವಿಶೇಷಣ ಶುದ್ಧಿ ಅಂದರೆ ಪಾಪಕ್ಷಯ ಹೇಳ್ತಾರೆ ಅವರು. ವಿಶುದ್ಧಿ ಅಂದ್ರೇನು? ಈ ರೀತಿಯಾಗಿ ಯಾವ ಮನುಷ್ಯ ಜ್ಞಾನಕ್ಕಿಂತ ಮುಂಚೆ ಪಿಡಿದ ನೇಮವನ್ನು ಅಡಬಿಡದ ಛಲವನ್ನು ಬೇಡುವನು ಭವ ನಿಮ್ಮನು ಭವಬಹುದಳು. ನಿಜಗುಣ ಪಿಡಿದ ನೇಮವನ್ನು ಬಿಡದ ಅತಿ ಛಲವನ್ನು, ಬರೀ ಛಲ ಅಲ್ಲ, ಅತಿ ಛಲವನ್ನು ಬೇಡುವನ ಅಭವ. ನೇಮ ಹಿಡಿಬಾರ್ದು, ಹಿಡಿದ ಕೂಡಲೇ ಬಿಡಬಾರ್ದು. ಅದಕ್ಕೆ ಮಹಾತ್ಮರು ಎಲ್ಲರೇನಪ್ಪ ಅದಕ್ಕೆ ನೇಮ ಯಾಕೆ ಬಿಡಂಗಿಲ್ಲ ಅಂತ ಕೇಳ, ಅದು ಮುಂದೆ ಅನುಕೂಲ, ಜನರಿಗೆ ಅನುಕೂಲ ಆಗ್ತದೆ ನೋಡ್ತಾರೆ. ಅದಕ್ಕೆ ಅದನ್ನು ನಿಯಮಗಳನ್ನು ಮಾಡ್ಕೊಂಡೆ ಜೀವನದಲ್ಲಿ. ಅದು ಅದರಿಂದ ಏನಾಗ್ತದೆ ಹಿಂಗೆ ಮಾಡಿದ್ರೆ? ನಿಯಮ ಪೂಜಾ, ನಿಯಮದಿಂದ ಧ್ಯಾನ ಏನಾಗ್ತದೆ? ಪಾಪಕ್ಷಯ. ಏನು ರೀ? ಪಾಪ ಹೋಗ್ತದೆ. ಪಾಪ ಹೋದರೆ ಏನಾಗ್ತದೆ? ಬುದ್ಧಿ ಶುದ್ಧ ಆಗ್ತದೆ. ಬುದ್ಧಿ ಶುದ್ಧ ಆದರೆ ಯಾಕದ? ಆತ್ಮನ ದರ್ಶನ ಆಗ್ತದೆ. ಅದ್ರ ಸಲುವಾಗಿ ಹೇಳಿದ್ರಪ್ಪ ಅಂದ್ರೆ ಅದನ್ನು ಮಾಡಲಿಕ್ಕೆ ಹೇಳ್ಯಾರೆ, ಬಿಡು ಅಂತ ಹೇಳಿಲ್ಲ ಅವರು. ಅದು ಅರ್ಥ ಏನಪ್ಪ ಅಂದ್ರೆ ಶ್ರುತಿ ಕೇಳಿ ಬಿಡು ಅಂತ ಅಂದಿಲ್ಲ. ಅವರು ಕರ್ಮ ನಿಷೇಧ ಮಾಡಿಲ್ಲ, ಅವರ ಕರ್ಮಗಳನ್ನು ಉಪಾಸನೆ ಮಾಡಲಿಕ್ಕೆ ಹೇಳ್ಯಾರ, ವಿನ ಅದು ಹೇಳಿಲ್ಲ. ಯಾಕೆ? ಅದು ಅದರಿಂದ ಜ್ಞಾನ ಉತ್ಪನ್ನ ಆಗಿಲ್ಲ. ಕನ್ನಡಿ ಸ್ವಚ್ಛ ಇಲ್ಲ, ಸ್ಥಿರ ಇಲ್ಲ ಅಂದರೆ ಮುಖ ಕಾಣಂಗಿಲ್ಲ. ಕನ್ನಡಿ ಅದ ಸ್ಥಿರ ಇಲ್ಲ, ಕನ್ನಡಿ ಅದ ಸ್ವಚ್ಛ ಇಲ್ಲ. ಹಾಗೆ ಸ್ವಚ್ಛ ಚಂಚಲವಾದ, ಸ್ವಚ್ಛ ಇಲ್ಲದ ಚಂಚಲವಾದ ಕನ್ನಡಿಯಲ್ಲಿ ಪ್ರತಿಬಿಂಬವು ಹೇಗೆ ತೋರುವುದಿಲ್ಲವೋ ಅದರಂತೆ ಚಂಚಲವಾದ ಮನಸ್ಸಿನಲ್ಲಿ, ಪಾಪದಿಂದ ಕೂಡಿದ ಮನಸ್ಸಿನಲ್ಲಿ ಆತ್ಮದರ್ಶನ ಆಗುವುದಿಲ್ಲ. ಆ ಮಾತನ್ನು ಹೇಳ್ತಾರೆ ಮಹಾತ್ಮ. ಜ್ಞಾನ ಉತ್ಪದ್ಯತೆ ಪುಂಸಾಂ ಕ್ಷಯಾತ್ ಪಾಪಸ್ಯ ಕರ್ಮಣ. ಪಾಪಸ್ಯ ಕರ್ಮಣ ಕ್ಷಯಾತ್. ಪಾಪ ಅಂದರೆ ಮಲಿನ, ಹೊಲಸ. ಕನ್ನಡಿ ಮೇಲೆ ಹೊಲಸಿದ್ರೆ ಹೆಂಗೆ ಕಾಣಂಗಿಲ್ಲ, ಹಂಗೆ ಪಾಪಸ್ಯ ಏನಪ್ಪ ಅಂತಾರೆ? ಕರ್ಮಣ ಕ್ಷಯಾತ್. ಪಾಪ ಕರ್ಮಗಳ ಎಲ್ಲ ನಾಶ ಆದವು ಅಂದರೆ ಆವಾಗ ಏನಪ್ಪ ಅಂತ ಕೇಳಿದ್ರೆ ಪುಂಸ ಸಾಧಕನಿಗೆ ಜ್ಞಾನ ಉತ್ಪದ್ಯತೆ, ಜ್ಞಾನ ಆಗುತ್ತದೆ. ಕನ್ನಡಿ ಪೂರ ಸ್ವಚ್ಛಿದ್ರೆ ಮುಖ ಕಾಣುತ್ತದೆ. ಹಾಗೆ ನಮ್ಮ ಅಂತಃಕರಣವೆಂಬ ಕನ್ನಡಿಯು ಇವು ಮಲವಿಕ್ಷೇಪ ದೋಷಗಳಿಂದ ಪೂರ ಸ್ವಚ್ಛ ಆಯಿತು ಅಂದ್ರೆ ಏನಾಗ್ತದೆ? ಜ್ಞಾನ ಉತ್ಪದ್ಯತೆ. ಜ್ಞಾನ ಅಂದರೆ ಏನು? ಅಹಂ ಪರಮಾತ್ಮ, ಅಹಂ ಬ್ರಹ್ಮ. ಈ ಜ್ಞಾನ ಆಗ್ತದೆ. ಕಷಾಯ ಭಕ್ತಿ ಕರ್ಮಾಣಿ ಜ್ಞಾನಂತೂ ಪರಮಾಗತಿ. ಏನಪ್ಪ ಅಂದ್ರೆ ಏನಪ್ಪ? ಕರ್ಮಾಣಿ ಏನಪ್ಪ ಏನಾಗ್ತದೆ? ಜ್ಞಾನಂತೂ ಪರ. ಕಷಾಯ ಪಂಕ್ತಿ. ಕಷಾಯ ಅಂದರೆ ಏನು ರೀ? ಏನು ಕೂಡಿ ಮಾಡ್ತಾರೆ, ಕಷಾಯ ಮಾಡ್ತಾರಲ್ಲ. ಕಷಾಯ ಅಂದ್ರೆ ದೋಷ. ಈ ದೋಷ ಏನಪ್ಪ ಅಂತಂದ್ರೆ ಕರ್ಮ ದೋಷಗಳು ನಿವೃತ್ತಿ ಆಯಿತು ಅಂದರೆ ಜ್ಞಾನಂತೂ ಪರಮಾಗತಿ. ಪರಮಾಗತಿ ಅಂದರೆ ಮೋಕ್ಷ, ಮುಕ್ತಿಯನ್ನು ಕೊಡ್ತಕ್ಕಂಥ ಜ್ಞಾನ ಉತ್ಪನ್ನ ಆಗ್ತದೆ. ಹೇಗೆ ಸ್ವಚ್ಛವಾದ ಕನ್ನಡಿಯಲ್ಲಿ ಮುಖವು ತೋರುತ್ತದೆಯೋ ಅದರಂತೆ ಸಮಸ್ತ ಪಾಪಗಳು ನಿವೃತ್ತಿ ಆಗಿರತಕ್ಕಂಥ ಅಂತಃಕರಣದಲ್ಲಿ ಮನಸ್ಸಿನಲ್ಲಿಪ್ಪ ಅಂದ್ರೆ ಜ್ಞಾನ ಪ್ರಕಟ ಆಗ್ತದೆ. ಇತಿ ಪ್ರಮಾಣಾನುಸಾರೇಣ ವಿಶುದ್ಧ. ಈ ರೀತಿಯಾಗಿ ಪ್ರಮಾಣ ಹೇಳುವಂತೆ ಶುದ್ಧವಾದ ಮನಸ್ಸು. ಶುದ್ಧವಾದ ಮನಸ್ಸು ಅಂದರೆ ಏನ್ರಿ? ನಷ್ಟ ಅರಾಗದ್ವೇಷಾದಿ ಸಕಲ ವಿಧ ದೋಷ. ನಷ್ಟ ಅಂದರೆ ಅಂದರೆ ಏನು ನಷ್ಟ? ಅವ್ರು ಹೇಳ್ತಾರೆ ನಷ್ಟ ಅಂದ್ರೆ ಹೇಳಿದ್ರು ಅವರು ರಾಗ ದ್ವೇಷ ಅಭಿನಿವೇಶ ಕ್ಲೇಶ ಅದಾವಲ್ರಿ, ಹಿಂದೇಳಿ ಬಂದ.
ರಾಗದ್ವೇಷ ಅಭಿನಿವೇಶ ಕ್ಲೇಶಗಳೇನಪ್ಪ ಇವೆಲ್ಲ ನಷ್ಟ ಆಯಿತು ಅಂದ್ರೆ ಅಲ್ಲಿ ಬುದ್ಧಿ ಅಂಥ ಬುದ್ಧಿಯೊಳಗೆ ಯಸ್ಯ ತಸ್ಯ ವಿಶುದ್ಧ ಬುದ್ಧೇ. ವಿಶುದ್ಧ ಬುದ್ಧಿ ಅಂದ್ರೇನು? ರಾಗದ್ವೇಷ ಅಭಿನಿವೇಶ ಕ್ಲೇಶಾದಿಗಳು ಇಲ್ಲದ ಪ್ರಪಂಚದ ಯಾವ ನಾಮರೂಪದಲ್ಲಿ ಅವನಿಗೆ ರಾಗನೂ ಇಲ್ಲ, ದ್ವೇಷನೂ ಇಲ್ಲ, ಅಭಿನಿವೇಶ ಹಠನೂ ಇಲ್ಲ. ಅವನಿಗೆ ಇವೆಲ್ಲ ಇಲ್ಲದೇ ಇರತಕ್ಕಂಥ ಅಂತಃಕರಣ ಹೆಂಗೆ? ಅದು ಮರರಹಿತ ಕನ್ನಡಿ ಇದ್ದಂತೆ. ಧೂಸರಿತ ಇಲ್ಲದ ಕನ್ನಡಿ ಹೇಗೇನಪ್ಪ ಮುಖ ಸ್ಪಷ್ಟವಾಗಿ ಕಾಣುತ್ತದೆಯೋ ಅದರಂತೆ ರಾಗ ದ್ವೇಷ ಅಭಿನಿವೇಶ ಇವೆಲ್ಲ ಇಲ್ಲದಂಥ ಮನಸ್ಸು ಏನಪ್ಪ ಅದು ಸ್ವಚ್ಛ ವಿಶುದ್ಧ ಬುದ್ಧೇ. ಏನಕ್ಕದಲ್ಲಿ ಪರಮಾತ್ಮ ವೇದನಂ ಬರೆದಲ್ಲ, ವಿಶುದ್ಧ ಬುದ್ಧೇ ಪರಮಾತ್ಮ ವೇದನ. ಪರಮಾತ್ಮ ವೇದನಂ ವಿದಜ್ಞಾನೇ, ಪರಮಾತ್ಮನ ಜ್ಞಾನೋತ್ಪತ್ತಿ ಆಗ್ತದೆ. ಹಂಗೆ ಶುದ್ಧವಾದ ಕನ್ನಡಿಯಲ್ಲಿ ಮುಖ ಪ್ರಕಟ ಆಗ್ತದೆ. ಅದರಂತೆ ರಾಗದ್ವೇಷರಹಿತವಾದ ಮನಸ್ಸಿನಲ್ಲಿ ಅಂತಃಕರಣದಲ್ಲಿ ಏನಾಗ್ತದೆ? ಅವು ಆತ್ಮ ತೋರ್ತಾನೆ. ಬುದ್ಧಿ ಪರಮಾತ್ಮ ವೇದನಂ ಅಂದ್ರೆ ಅಭೇದೇನ ಪರಮಾತ್ಮ ಸಾಕ್ಷಾತ್ಕಾರ. ಅವರು ಭಾಳ ಶಾಣೆಗಳು. ಪರಮಾತ್ಮನ ಜ್ಞಾನ ಆಗ್ತದೆ ಶುದ್ಧ ಬುದ್ಧಿಯಲ್ಲಿ. ಶುದ್ಧ ಕನ್ನಡಿಯೊಳಗೆ ಮುಖ ತೋರ್ತದೆ. ಹೆಂಗೆ ತೋರ್ತದೆ? ಅಭೇದೇನ ಆ ಕನ್ನಡಿಯಾಗ ಏನು ತೋರ್ತಾರೆ ಮಾರಿ ಅದನ್ನು ನಾನೇ. ಹಂಗೆ ಶುದ್ಧ ಬುದ್ಧಿಯಾಗಿ ಏನು ಚೇತ ಅದು ಪರಮಾತ್ಮನೇ. ಅದೇನ ಆ ಪರಮಾತ್ಮನೇ ನಾನೇ ಪರಮಾತ್ಮ. ಅಭೇದ ಬುದ್ಧಿ ಕನ್ನಡಿಯೊಳಗೆ ತೋರುವ ಮುಖವು ಹಾಗೆ ಅದು ನಾನೇ ಅಂತ ತಿಳ್ಕೊತಾನೆ. ಹಂಗೆ ಶುದ್ಧ ಅಂತಃಕರಣದಲ್ಲಿ ಪ್ರತಿಬಿಂಬಿತವಾದ ಈ ಜೀವವು ಬ್ರಹ್ಮಸ್ವರೂಪವೇ. ಅದೇನ ಬ್ರಹ್ಮಸ್ವರೂಪ ಅಂತ ತಿಳ್ಕೊತಾನೆ. ತೇನೈವ ಪರಮಾತ್ಮ ವೇದೇನೈವ. ತೇನೈವ ಅಂದರೆ ಶುದ್ಧ ಬುದ್ಧಿಯಲ್ಲಿ ತೋರಿದ ಆ ಆತ್ಮವೇ ಪರಮಾತ್ಮ ಅಂತ. ತೇನೈವ ಪರಮಾತ್ಮ ವೇದನೇನೈವ. ಆ ಶುದ್ಧ ಅಂತಃಕರಣದಲ್ಲಿ ತೋರಿದ ಈ ಪ್ರತ್ಯೇಗಾತ್ಮನೇ ಪರಮಾತ್ಮ ಅಂತ ಹಿಂಗೆ ತಿಳಿಯುವುದರಿಂದನೇ ಏನಾಗ್ತದೆ? ಸಂಸಾರ ಸಮೂಲ ನಾಶ. ಸಂಸಾರ ಹಿಂದೆ ಹೇಳಿ ಬಂದ ಸಂಸಾರ ಅಂದರೆ ಜನ್ಮ ಮರಣ. ಇದಕ್ಕೆ ಕಾರಣವಾದ ಅಜ್ಞಾನ. ಸಮೂಲ ಸಂಸಾರದ ಜನ್ಮ ಮರಣ, ಅದರ ಮೂಲ ಅಜ್ಞಾನ. ಅಂದರೆ ಜನ್ಮ ಅಜ್ಞಾನ ಸಹಿತ ಜನ್ಮ ಮರಣದ ನಿವೃತ್ತಿ ಆಗ್ತದೆ. ಹಾಗಾದರೆ ಸಮೂಲ ನಾಶ. ಸಮೂಲಂ ನಾಶ. ಸಮೂಲ ನಾಶ ಎಲ್ಲ ಪೂರ ಬಡ್ಡಿ ಹಿಡ್ಕೊಂಡು ಬೇರಿಟ್ಟೆಲ್ಲ ಅಜ್ಞಾನ ಬೇರದ ಮೇಲೆ ಜನ್ಮ ಮರಣ ಗಿಡ ಅದಾವೆ. ಮೊದಲು ಬೇರೆ ಯಾವುದು ಅಜ್ಞಾನ, ಮೇಲೆ ಯಾವುದು ಜನ್ಮ ಮರಣ. ಇವು ಬೇರು ಸಹಿತ ನಾಶ ಆಗ್ತದೆ. ಎದರದು? ಸಂಸಾರಸ್ಯ. ಸಂಸಾರ ಜನ್ಮ ಮರಣದ ಸಮೂಲ ನಾಶ ಆಗ್ತದೆ. ಸಂಸಾರ ಸಮೂಲ ನಾಶ. ಏನಕ್ಕೆ? ಸಂಪೂರ್ಣ. ಸಮೂಲ ಅಂದ್ರೆ ಪೂರ ಬಡ್ಡಿ ಸಹಿತ. ಬಡ್ಡಿ ಸಹಿತ ಮುಗಿತಲ್ಲ, ಮತ್ತು ಹೊಳೆ ಕೇಳೋದಿಲ್ಲ ತೊಳೋದಿಲ್ಲ. ಬಡ್ಡಿ ಸಹಿತ ಚುಕ್ತ. ಹಂಗೆ ಏನಪ್ಪ ಅಂದ್ರೆ ಬಡ್ಡಿ ಸಹಿತ ಇದೆಲ್ಲ ಕೂಡ ಏನು ವಾಪಸ್ ಕೊಡ್ತೇವಲ್ಲ ಅದಕ್ಕೆ ಸಮೂಲ ನಾಶ ಅಂತಾರೆ. ಅಂದರೆ ಏನು ರೀ? ಅಜ್ಞಾನಾದಿ ದುಃಖಾಂತಸ್ಯ ಬಂಧಸ್ಯ. ಈ ಟೀಕಾ ಬರೆಯೋರಿಗೆ ಬೇಸರ ಇಲ್ಲ ಪಾಪ. ಎಷ್ಟು ಸಲ ಹೇಳ್ತಾರೆ ನೋಡ್ರಿ. 2 1 2 2 1 2 ಅಂತ ಹೇಳ್ಕೊತಾರೆ. 2 2 4 ಎಷ್ಟು ಸಲ ಹೇಳ್ಬೇಕು. ಅವರಿಗೆ ಬೇಸರಿಂದ ಹೇಳ್ತಾರೆ ನೋಡಿ. ಎಷ್ಟು ಹೇಳ್ತಾರೆ? ಸಂಸಾರ ನಾಶ ಅಂದ್ರೇನು? ಅಜ್ಞಾನ ದುಃಖ ಅಂತ ಅಂದ್ರೆ ಕೊನೆ. ಅಜ್ಞಾನ ಮೊದಲು ಮಾಡಿಕೊಂಡು ದುಃಖವೇ ಜನ್ಮ ಮರಣವೇ ಕಡೆಯಾಗಿರ್ತಕ್ಕಂಥದ್ದು ಬಂಧಸ್ಯ. ಬಿಡಲಾರದೆ. ಬಂಧ ಅಂದರೆ ಬಿಡಲಾರದು. ಏನು? ಹುಟ್ಟಿದರೆ ಸಾವು ಬಿಡಂಗಿಲ್ಲ, ಸತ್ರ
ಹುಟ್ಟು ಬಿಡೋಂಗಿಲ್ಲ. ಅದು ಹಗಲಾದ್ರೆ ರಾತ್ರಿ ಬಿಡೋಂಗಿಲ್ಲ, ರಾತ್ರಿ ಆದರೆ ಹಗಲು ಬಿಡೋಂಗಿಲ್ಲ. ಸುಖ ಆದರೆ ದುಃಖ ಬಿಡೋಂಗಿಲ್ಲ. ಇವೆಲ್ಲ ಏನಪ್ಪ ಅಂದ್ರೆ ಬಂಧನ ಅದಾವ, ಅದ್ರ ಬಿಟ್ಟು ಹೋಗಿ ಬರೋಂಗಿಲ್ಲ. ಅದಕ್ಕೆ ಬಂಧಸ್ಯ ಅತ್ಯಂತ ಉಚ್ಛೇದ. ಸಮೂಲ ನಾಶ ಅಂದ್ರೇನು? ಅತ್ಯಂತ ಬೇರು ಸಹಿತ ಗಿಡ ಸುಟ್ಟಾಕೋದು. ಹಾಗೆ ಜ್ಞಾನಾಗ್ನಿನ ಹೇಳ್ಯಾರ, ಜ್ಞಾನ ಅಗ್ನಿ ಇದಲ್ಲ ಅದು ಸಮೂಲ ನಾಶ ಆಗ್ತದೆ. ಅದರಿಂದ ಅಜ್ಞಾನ ಸಹಿತ ಜನ್ಮ ಮರಣಾದಿ ದುಃಖಗಳು, ಅಥವಾ ಶಾಸ್ತ್ರದ ಅವಿದ್ಯಾ ಅಸ್ಮಿತಾ ರಾಗ ದ್ವೇಷ ಇವೆಲ್ಲವೂ ಕೂಡ ನಷ್ಟ ಆಗ್ತವೆ. ವಿವೇಕ ವಿಜ್ಞಾನ ಮಹಾ ಅಶಿನ. ಎದರಿಂದ ಅರೆ ಸಾಧನ ಬೇಕಲ್ಲ. ಮನುಷ್ಯನ ಕೊಂದ ಎದರಿಂದ? ಕಲ್ಲಿನಿಂದ, ಏನು ಖಡ್ಗದಿಂದ, ಎದರಿಂದ ಕೊಂದ ಅಥವಾ ಎದರಿಂದ ನಾಶ ಆಗ್ತದೆ? ವಿವೇಕ ವಿಜ್ಞಾನ ಮಹಾ ಅಶಿನ. ವಿವೇಕದಿಂದ ಉತ್ಪನ್ನವಾದ ಬ್ರಹ್ಮಾತ್ಮೈಕ್ಯ ಜ್ಞಾನವೆಂಬ ಖಡ್ಗದಿಂದ. ಕೊಲಕ್ಕೆ ಏನು ಸಾಧನ ಬೇಕಲ್ರಿ? ಕೊಲಕ್ಕೆ ಸಾಧನ ಬೇಕು. ಸಾಧನ ಏನು? ಅಜ್ಞಾನಾದಿ ಈ ಸಮಸ್ತ ಬಂಧಕ್ಕೆ ಕಾರಣವಾದ ಈ ಕ್ಲೇಶಗಳನ್ನು ಹೋಗೋದಂಗೆ ಮಾಡ್ಕೊ. ಏನು ಬೇಕು ರೀ? ಏನು ಬೇಕು? ವೈರಿ ಕೊಲ್ಲಕ್ಕೆ ಖಡ್ಗ ಹೆಂಗೆ ಬೇಕು ಅದರಂತೆ ಅಜ್ಞಾನ ಸಹಿತ ಈ ಪಂಚಕ್ಲೇಶಗಳನ್ನು ಕೊಲ್ಲಕ್ಕೆ ಏನು ಬೇಕು? ವಿವೇಕ ವಿಜ್ಞಾನ ಮಹಾ ಅಶಿನ. ವಿವೇಕದಿಂದ ಉತ್ಪನ್ನವಾದ ವಿಜ್ಞಾನ ಅಂದರೆ ವಿಶೇಷ ಜ್ಞಾನ. ವಿವೇಕದಾಗ ಜ್ಞಾನ ಭಾಳ ಹಾಕವಲ್ರಿ. ಸಮಸ್ತ ನಾಮರೂಪಗಳ ಜ್ಞಾನ ಅದಲ್ಲ. ಈ ಚಲೋ ಇದು ಕೆಟ್ಟ ಅಂತೆಲ್ಲ ವಿವೇಕನೇ ಮಾಡ್ತಾನೆ. ಪರಂತು ಇದು ಹಂಗಲ್ರಿ, ವಿವೇಕ ವಿಜ್ಞಾನದ ಇದು. ಸಂಸಾರದ ಜ್ಞಾನ ವಿವೇಕ ಜ್ಞಾನ, ಒಳ್ಳೆಯದು ಕೆಟ್ಟದು ಬಾಡ್ದು ಸಣ್ಣ ವಿಜ್ಞಾನ ಅಲ್ಲದು. ವಿಜ್ಞಾನ ಅಂದರೆ ವಿಶೇಷ ಜ್ಞಾನ. ವಿಶೇಷ ಜ್ಞಾನ ಏನು? ಬ್ರಹ್ಮಾಹಂ, ಅಹಂ ಬ್ರಹ್ಮಾಸ್ಮಿ, ಈ ಜ್ಞಾನ. ಈ ಜ್ಞಾನ ಇದಕ್ಕೆ ವಿಶೇಷ ಜ್ಞಾನ ಅಂತಾರೆ. ಪ್ರಪಂಚದೊಳಗೆ ಸಾಮಾನ್ಯ ಜ್ಞಾನ ಅದಾವ, ನಾಮರೂಪಾದಿಗಳ ಜ್ಞಾನ ಅದಾವ. ಅದಕ್ಕೆ ವಿಶೇಷ ಜ್ಞಾನ ಅಲ್ಲ, ಸಾಮಾನ್ಯ ಅದ. ಎಲ್ಲರೂ ಗಡಿಯಾರ ಅಂತಾರೆ, ಎಲ್ಲ ಅಂತಾರೆ. ಪರಂತು ಹಾಗಲ್ಲ, ವಿಶೇಷ ಜ್ಞಾನ ಅದು ವಿಜ್ಞಾನ. ಏನು? ಅಹಂ ಬ್ರಹ್ಮಾಸ್ಮಿ. ಅದಕ್ಕೆ ಅದು ವಿವೇಕ ಜ್ಞಾನ ಮಹಾ ಅಶಿನ. ಮಹಾ ಅಶಿನ ಭಾಳ ದೊಡ್ಡ ಖಡ್ಗ್ರಿ, ಭಾಳ ದೊಡ್ಡ ಖಡ್ಗ. ಚಾಕುನೂ ಜೀವ ತೊಗೋತಾವೆ, ಬ್ಲೇಡ್ನೂ ಜೀವ ತೊಗೋತಿರ್ತಾವೆ. ಪರಂತು ಅಶಿ ಏನದ ಅದು ವಜ್ಜಿನೂ ಇರ್ತದೆ ರೀ. ಅದು ವಜ್ಜಿನೂ ಇರ್ತದೆ, ಅದು ಚೂಪನೂ ಇರ್ತದೆ. ಅದು ಬಿತ್ತು ಅಂದ್ರೆ ಮುಯ್ತು ಕತಿ. ಒಂದೇ ಏಟ್ನಾಗ ಎಡ್ಡೆ. ಅದಕ್ಕೆ ಹೇಳ್ತಾರೆ ಮಹಾ ಅಶಿನ. ಮಹಾ ಅಶಿನ ಯಾಕಂದ್ರು ಈ ಮೂಲಾಜ್ಞಾನ ಸಾಣದಿಲ್ಲ. ತೋಲಾಜ್ಞಾನ ಹೆಂಗಾರು ಹೋಗ್ತದೆ. ಈ ಮೂಲಾಜ್ಞಾನದ ಇದು ಈ ತೋಲಾಜ್ಞಾನ ಚಾಕು ಪಾಕು ನಡೀತಾವೆ. ಮೂಲಾಜ್ಞಾನ ಭಾಳ ದೊಡ್ಡದದು. ಹೌದಾ? ಏನು ಹಣ್ಣು ಕತ್ತರಿಸೋಕೆ ಚಾಕು ನಡೀತಾವೆ, ಗಿಡ ಕತ್ತರಿಸೋಕೆ ನಡೀತಾವ? ಗಿಡ ಕತ್ತರಿಸೋಕೆ ನಡೆಯಂಗಿಲ್ಲ. ಹಣ್ಣು ಕತ್ತರಿಸೋಕೆ ಚಾಕು ಪಾಕು ನಡೀತಾವೆ. ಗಿಡ ಕತ್ತರಿಸೋದು ದೊಡ್ಡ ಕೊಳ್ಳಿನೇ ಬೇಕು ಅದಕ್ಕೆ. ಈ ತೋಲಾ ಅಜ್ಞಾನ ನಿವೃತ್ತಿಗೆ ಸಣ್ಣ ನಡೀತಾವೆ. ಇದು ಹೆಂಗದ? ಮೂಲ ಅಜ್ಞಾನ ಅದ. ಇದು ದೊಡ್ಡ ಬಡ್ಡಿ ಅದ. ಇದಕ್ಕೆ ಕತ್ತರಿಸೋಕೆ ದೊಡ್ಡದೇ ಕೊಳ್ಳಿ ಬೇಕು. ಅದಕ್ಕೆ ಹೇಳ್ತಾರೆ ಅವರು ಶಾಸ್ತ್ರ ಏನಪ್ಪ ಅಂದ್ರೆ, ಅದಕ್ಕೆ ಅಂದರು ವಿವೇಕಜನ್ಯ ವಿಜ್ಞಾ ಇತ್ಯುಕ್ತಂ ತಯೋರ್ ವಿವೇಕ ಉಚ್ಯತಾಂ. ಎಲ್ಲಿ ಬಂದ್ರಿ? ತೇನೈವ ಪರಮಾತ್ಮ ವೇದನೇನೈವ ಸಂಸಾರ ಸಮೂಲ ನಾಶ. ಅಂದರೆ ಸ್ಥೂಲ ಅಜ್ಞಾನವು ಭಿನ್ನ ಭಿನ್ನ ಏನಪ್ಪ ಅಂದ್ಕೆ ಜ್ಞಾನದ ನಿವೃತ್ತಿ ಆದರೂ ಮೂಲ ಅಜ್ಞಾನ ಏನದ ಅದು ಪರಮಾತ್ಮ ವೇದನೇನೈವ, ಪರಮಾತ್ಮ ಅಭಿಜ್ಞ ಜ್ಞಾನದಿಂದಲೇ ಏನಪ್ಪ ಅಂತ ಕೇಳಿದರೆ ಅದು ಹೋಗ್ತದೆ. ಅಭೇದ ಜ್ಞಾನ ಅಂದರೆ ಪರಮಾತ್ಮ ಪರಮಾತ್ಮ ಸಾಕ್ಷಾತ್ಕಾರ. ಪರಮಾತ್ಮನೇ ನಾನೆಂಬ ಅಭೇದ ಜ್ಞಾನದಿಂದನೇ ಅದು ನಿವೃತ್ತಿಯಾಗುತ್ತದೆ.
ಅನ್ಯತಃ ಅದು ನಿವೃತ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಜ್ಞಾನಾದಿ ದುಃಖ ಅಂತಸ್ಯ, ಅಜ್ಞಾನವೇ ಮೊದಲು ಮಾಡಿಕೊಂಡು ದುಃಖವೇ ಕಡೆಯಾಗಿರ. ದುಃಖ ಅಂತಂದರೆ ದುಃಖದ ನಾಶ ಅಲ್ಲದು, ದುಃಖವೇ ಕಡೆಯಾಗಿ, ಅಜ್ಞಾನವೇ ಮೊದಲು ಮಾಡಿಕೊಂಡು ದುಃಖವೇ ಕಡೆಯಾಗಿರ್ತಕ್ಕಂಥ ಬಂಧ, ಅದು ನಾನು ದುಃಖಿ, ನಾನು ಸುಖಿ ಅಂತ ಇದೇ ಬಂಧ. ನಾನು ಹುಟ್ಟುವೆ, ನಾನು ಸಾಯುವೆ, ಇದೇ ಬಂಧ. ಅದಕ್ಕೆ ಇದು ಅತ್ಯಂತ ಉಚ್ಛೇದ, ಇದು ಸಂಪೂರ್ಣವಾಗಿ ಅತ್ಯಂತ ಸಮೂಲವಾಗಿ ನಾಶ ಎದರಿಂದ ಆಗ್ತದೆ? ಜ್ಞಾನದಿಂದ ಆಗ್ತದೆ. ಅಭೇದ ದರ್ಶನ ಜ್ಞಾನ, ಅಭೇದ ದರ್ಶನದಿಂದ ಅದೆಲ್ಲ ನಷ್ಟ ಆಗ್ತದೆ. ವಿವೇಕ ವಿಜ್ಞಾನ ಅಶನ ಇತ್ಯತ್ರ ವಿವೇಕಜನ್ಯಂ ವಿಜ್ಞಾನಂ ಇತ್ಯುಕ್ತಂ ತಯೋರ್ ವಿವೇಕ ಕಥಂ ಏತದ್ ಉಚ್ಯತಾಂ ಇತಿ ಪೂರ್ವಂ ಶಿಷ್ಯೇಣ ಪೃಷ್ಟಂ. ಇದ್ಯಾಕೆ ಹೇಳಕತ್ತೀರಿ ಈಗ ಅಂದ್ರೆ, ವಿವೇಕ ಅಂದ್ರೆ ಏನಂತ ಹಿಂದೆ ಕೇಳೇ ನಾವು. ಏನಪ್ಪ ಅಂದ್ರೆ 50 ಹಿಂದಿನ ಶ್ಲೋಕದ ಕೇಳೇನು, 51 ಕೇಳೇನ, ಅದಕ್ಕೆ ಹೇಳ್ತಾರೆ ಅವರು, ಅದನ್ನು ಹೇಳ್ಯಾರ. ಅಂದ್ರೇನು? ಪೂರ್ವ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಾಣ ಸಾಮಾನ್ಯತಃ ಕಥನೇನ. ಸ್ಥೂಲ ಶರೀರ ಅಂದ್ರೇನು, ಸೂಕ್ಷ್ಮ ಅಂದ್ರೇನು, ಕಾರಣ ಶರೀರ ಅಂದ್ರೇನು ಅಂತ ಸಾಮಾನ್ಯವಾಗಿ ಏನು ಹೇಳ್ಯಾರ, ಸಂಗ್ರಹೀತಂ ಏನು ನಿರೂಪಣೆ ಮಾಡಿದ, ತದ್ ವಿಸ್ತರೇಣ ಪ್ರಪಂಚಯಿತು ಸಮಾರಭತೆ ಕೋಶೆ ಇತ್ಯಾದಿನ. ಹಿಂದಕ್ಕೆ ನಿಮಗೇನಪ್ಪ ಅಂದ್ರೆ ಸ್ಥೂಲ ಸೂಕ್ಷ್ಮ ಶರೀರ ಅಂತ ಹೇಳಿದೆ, ನಾನು ನಿಮ್ಗೆ ಹೇಳಿ ಬಂದೆ, ಸಂಕ್ಷಿಪ್ತವಾಗಿ ಹೇಳಿದೆ, ನಿರ್ದೇಶ ಮಾಡಿದ್ದೇವೆ. ಈಗ ಉದ್ದೇಶಪೂರ್ವಕವಾಗಿ ಹೇಳ್ತೇವೆ. ನಿರ್ದೇಶ ಬೇರೆ, ಉದ್ದೇಶ ಬೇರೆ. ಈ ನಿಮಗೆ ಜ್ಞಾನ ಆಗೋ ಸಲುವಾಗಿ ಈಗ ಹೇಳ್ತೇವೆ. ಏನದು ಆ ಪಂಚಕೋಶ ಅವ ಅಂದರೆ ಏನು ಅಂತ ಕೇಳಿದ್ರೆ, ನೋಡಪ್ಪ, ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನ ಆನಂದಮಯ ಅಂತ ಇವು ಅದಾವ. ಅವುಗಳಲ್ಲಿ ಆತ್ಮ ಅಭಿಮಾನ ಮಾಡಿ ದುಃಖಿಯಾಗಿ ಹುಟ್ಟು ಸಾವುಗಳನ್ನು ಮಾಡ್ತಾನೆ. ಅದಕ್ಕೆ ಅದು ಏನಾಗಿದೆ ಅಂದ್ರೆ ಅವೇ ಇವನಿಗೆ ಆವೃತ ಮಾಡ್ಯಾವ, ಮುಚ್ಚಾವ ಅಂದ್ರೆ ಅವನು ಸತ್ತಿಲ್ಲ, ಮುಚ್ಚಾವ ಅದನ್ನು ಒಳಗೆ ಮುಚ್ಚಾವ, ಅವನೇ ಮುಚ್ಚಾವ. ಅದಕ್ಕೆ ಜೈಲ್ದಾಗ ಇಟ್ಟಾರಂದ್ರೆ ಸತ್ತಿಲ್ಲಲ್ರಿ, ಯಾರಿಗೂ ನೋಡ್ಬಿಡಂಗಿಲ್ಲ, ಬರ್ಬಿಡಂಗಿಲ್ಲ, ಹೋಗ್ಬಿಡಂಗಿಲ್ಲ, ಇಷ್ಟೇ ಮತ್ತೇನದ. ಹಾಗೆ ಮನಸ್ಸಿಗೆ ಬಂದಾಗ ಮಾಡೋಕ್ಕೆ ಬರೋಂಗಿಲ್ಲ ಜೈಲ್ದಾಗ ಇಟ್ಟವನಿಗೆ. ಹಂಗೆ ಏನಪ್ಪ ಅಂದ್ರೆ ಇದರೊಳಗೆ ಏನು ಪಂಚಕೋಶದೊಳಗೆ ಏನದಾನ ಅವ ಏನಪ್ಪ ಅಂದ್ರೆ ತನ್ನ ಮನಸ್ಸಿಗೆ ಬಂದಂಗೆ ಇರೋಕ್ಕೆ ಬರೋಂಗಿಲ್ಲ. ಅವುಗಳ ಜೊತೆಗೆ ಸ್ವರ್ಗಿದೆ, ಸೊಕ್ಕಿದೆ, ತಿಳಿದಿಲ್ಲ, ದುಃಖಿ ಸುಖಿ ಇವೆಲ್ಲ ಭಾವನಾ ಏನಪ್ಪ ಅಂದ್ರೆ ಅವ್ರು ಕೊಟ್ಟದ್ದೇ ಉಣಬೇಕು, ಅವ್ರು ಕೊಟ್ಟದ್ದೇ ಕುಡಿಬೇಕು, ಇಟ್ಟಲ್ಲೇ ಇರಬೇಕು ಜೈಲ್ದಾಗಿದ್ದವ. ಹಾಗೆ ಈ ಜೀವನು ಕೂಡ ಪಂಚಕೋಶಗಳಿಂದ ಕೂಡಿಕೊಂಡಾನ, ಅದರಾಗೆ ಇರ್ತಾನೆ. ಅವ್ರು ಕೊಟ್ಟದ್ದೇ ಉಣ್ತಾನೆ, ಇಟ್ಟಲ್ಲೇ ಇರ್ತಾನೆ. ಹಾಗೆ ನೀವು ಕೈದಿ ಒಳಗೆ ಏನಪ್ಪ ಹೆಂಗೆ ಇರ್ತಾರೆ ಅದರಂತೆ ಈ ಜೀವನು ಕೂಡ ಈ ಪಂಚಕೋಶಗಳಲ್ಲಿ ಅವ ಸಿಕ್ಕೊಂಡು ಬಿದ್ದಾನೆ. ಅದಕ್ಕೇನಪ್ಪ ಅಂದ್ರೆ ಅವ ಅದರಂಗೆ ವರ್ತನೆ ಮಾಡ್ತಾನೆ. ಅವ್ರು ಕೊಟ್ಟುದೇ ಉಣ್ತಾನೆ, ಅವ್ರು ಕುಂಡ್ರದಲ್ಲೇ ಕುಂಡಿರ್ತಾನೆ. ಹಾಗೆ ಅವನಿಗೆ ಯಾಕೆ ಕೋಶದ ಸಿಕ್ಕ ಜೈಲ್ದಾಗ ಬಂದಾನೆ, ಅವ್ರು ಹೇಳ್ದಂಗೆ ಕೇಳಬೇಕು. ಅದರಂತೆ ಕೋಶೈ ಅನ್ನಮಯಾದ್ಯೈ ಪಂಚವೇಹಿ ಆತ್ಮ ನ ಸಂವೃತೋ ಭಾತಿ. ನಿಜಶಕ್ತಿ ಸಮುತ್ಪನ್ನ ಸಮುತ್ಪನ್ನೈ ಶೈವಲಪಟಲೈ ಅಂಬುರಿವ ವಾಪಿಸ್ಥಂ. ವಾಪುಸ್ಥಂ ಅಂಬುರಿವ, ಬಾವಿಯಲ್ಲಿರ್ತಕ್ಕಂಥ ನೀರು, ಅಂಬೋದ ನೀರು, ಬಾವಿಯಲ್ಲಿ ವಾಪಿಸ್ಥಂ, ಬಾವಿಯಲ್ಲಿರುವ ಅಂಬು ನೀರ, ಶೈವಪಟಲೈ, ಶೈವಪಟ ಅಂದ್ರೆ ಹಾಂಸೆ, ಅಂತರ್ಗಂಗೆ ಏನಂತ ಹೌಸಿ ಅಂತಾರೆ ಮ್ಯಾಲೆ, ಅದೇ ಹಚ್ಚಗೆ ಬರ್ತಾರೆ ಅದು. ಅದರ ಈ ಶೈವ ಪಟಲೈಹಿ ಏನಪ್ಪ ಅಂತ ಕೇಳಿದರೆ ಉತ್ಪನ್ನೈಹಿ, ಶೈವ ಪಟಲದಿಂದ ಉತ್ಪನ್ನ ಆಗಿರ್ತಕ್ಕಂಥ ನಿಜಶಕ್ತಿ ಸಮುತ್ಪನ್ನೈಹಿ ಏನಪ್ಪ ಅಂತ ಕೇಳಿದ್ರೆ ಹೇಗೆ ಅಂಬುರಿವ ಶೈವ ಪಟಲೈಹಿ ಉತ್ಪನ್ನ ಏನಪ್ಪ ಅಂದ್ರೆ ಅಂಬುರಿವ ನಿಜಶಕ್ತಿ ಸಮುತ್ಪನ್ನೈಹಿ ಏನಪ್ಪ ಅಂದ್ರೆ
ಸಂವೃತಃ ನ ಭಾತಿ, ಅವ ಕಾಣಂಗಿಲ್ಲ. ಯಾಕೆ? ಅನ್ನಮಯಾದಿ ಕೋಶಗಳಿಂದ ಮುಚ್ಚ. ಹೇಗೆ? ನೀರನ್ನೇ ಆಶ್ರಯ ಮಾಡಿಕೊಂಡು ನೀರಿನಲ್ಲಿ ಹುಟ್ಟಿದ ಶೈವಾಲ. ಶೈವಾಲ ಅಂದರೆ ಅಂತರ್ಗಂಗೆ. ಅದಕ್ಕೇನಂತಾರೆ? ಹಾಸ. ಹಾಸ. ಹಾಸ ಏನಪ್ಪ ಅಂತ ಕೇಳಿದರೆ, ನೀರನ್ನೇ ಆಶ್ರಯ ಮಾಡಿಕೊಂಡು ನೀರಿನಲ್ಲೇ ಹುಟ್ಟಿದ ಆ ಹಾಸು, ಆ ಅಂತರ್ಗಂಗೆ ನೀರನ್ನೇ ಹೇಗೆ ಮುಚ್ಚುತ್ತದೆಯೋ, ಅದಕ್ಕೆ ಅಸ್ತಿತ್ವ ಬೇರಿಲ್ಲ. ಅದರ ಹುಟ್ಟು ಅಲ್ಲೇ, ಅದರ ಇರುವಿಕೆ ಅಲ್ಲೇ ಅದ. ಪರಂತು ಎಲ್ಲಿ ಹುಟ್ಟ್ಯದ ಅದೇ ನಾಶ ಮಾಡ್ತದೆ. ಇದು ಹೆಂಗೆ? ಮೂಲಾ ನಕ್ಷತ್ರದ ಹುಟ್ಟದ ಮಗ. ಮೂಲಾ ನಕ್ಷತ್ರ ಹೇಳ್ತಾರೆ ಅವ್ರ ಅಪ್ಪನ ತಗೋತದೆ, ಇವ ಹುಟ್ಟ್ಯದ ಅವ್ನು ಕೊಲ್ತದೆ. ಯಾಕೆ ಹುಟ್ಟ್ಯದ ಅವ್ನು ಕೊಲ್ಲಕ್ಕೆ? ಹೆಂಗೆ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದ ಮಕ್ಕಳು ತಂದೆಯನ್ನು ತಾಯಿಯನ್ನು ಕೊಲ್ತಾವೋ, ಹಾಗೆ ತನ್ನಲ್ಲೇ ಹುಟ್ಟಿದ ಮಗ ತನಗೇ ಕೊಲ್ಲಕ್ಕೆ ತಯಾರಾಗ್ತಾನೆ. ಹೇಗೆ ನೀರಿನಲ್ಲಿ ಹುಟ್ಟಿದ ಅಂತರ್ಗಂಗೆ ಹಾವುಸಿ ಆ ನೀರನ್ನೇ ಹೇಗೆ ಮುಚ್ಚುತ್ತದೆಯೋ, ಹಾಗೆ ಆತ್ಮನನ್ನೇ ಆಶ್ರಯ ಮಾಡಿಕೊಂಡಿರುವ ಈ ಅಜ್ಞಾನ ಅವಿದ್ಯೆ ಆತ್ಮನನ್ನೇ ಮುಚ್ಚಿಬಿಡುತ್ತದೆ. ಕೋಹಂ ನ ಜಾನಾಮಿ, ನಾ ಯಾರಿದ್ದೇನೆ ಗೊತ್ತಿಲ್ಲ ಅಂತ ನನ್ನ ಮೇಲೆ. ಇದು ಹೆಂಗಪ್ಪ? ಅದರಂತೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಒಂದಲ್ಲ, ಒಂದರ ಮೇಲೆ ಒಂದು 5 ಕೋಶ ಅದಾವೆ. ತಳ್ಳಂದಲ್ಲಿ ಬೆಚ್ಕೊಂಡು ಒಂದಿಟ್ಟು ಕಾಣ್ತಾನೆ. ಅದ್ರ ಮೇಲೆ ಕಂಬಳಿ, ಕಂಬಳಿ ಮೇಲೆ ಕೌದಿ, ಕೌದಿ ಮೇಲೆ ರೆಗ್ಗ. ಎರಡ್ರಿ ಒಂದೇ ತಳ ಹಚ್ಕೊಂಡ್ರೆ ಒಂದು ಏನು ಹೇಳ್ತಾರೆ, ಮೂಗ ಭಾಗ ಏನು ಕಾಣ್ತಾವೆ. ಇದು ಅದರ ಮೇಲೆ ಮತ್ತೆ ಕಂಬಳಿ ಹೊಚ್ಚಾನೆ, ಕಂಬಳಿ ಮೇಲೆ ಏನಪ್ಪ ಅಂತ ಕೇಳಿದ್ರೆ ಕೌದಿ ಹೊಚ್ಚು, ಕೌದಿ ಮೇಲೆ ರೆಗ್ಗ. ಮತ್ತು ಹೆಂಗೆ ಕಾಣ್ತಾರೆ ರೀ? ಕಾಣಂಗಿಲ್ಲ. ಹಂಗೆ ಆತ್ಮನಿಗೇನಪ್ಪ ಒಂದಲ್ಲ ಎರಡಲ್ಲ, ಆನಂದಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಅನ್ನಮಯ ಮೇಲೆ ದೊಡ್ಡ ರೆಗ್ಗಿದ್ರು, ದೊಡ್ಡ ಗೂದಡಿ ರಜಾಯಿ ಮ್ಯಾಲೆ ಹೊಚ್ಚಾರ. ಯಾರದ್ರ ಒಳಗೆ ಯಾರು ಗೊತ್ತು? ಸತ್ತಾನೋ ಆಗಾಣ ಗೊತ್ತಿಲ್ಲಲ್ರಿ. ಹಾಗೆ ಇವನಿಗೆ ಒಂದರ ಮೇಲೆ ಒಂದು 5 ಕೋಶ ಅದಾವೆ. 5 ಹೊಚ್ಕೊಂಡು ನಾನು ಒಳಗಿದ್ದಂಗೆ ಯಾರು ಕಾಣ್ಬೇಕ್ರಿ? ಅದಕ್ಕೆ ಆತ್ಮ ನ ದಿಶತಿ, ನೈವ ಆತ್ಮ ಇಲ್ಲ. ಯಾಕೆ? ಕಾಣಗನೇ ಇಲ್ಲ, ಇಲ್ಲ. ಹಾಗೆ ಅಸತ್ವಾಪಾದಕ, ಅಭಾನಾಪಾದಕ ಆವರಣಗಳು ಇವನಿಗೇನಪ್ಪ ಬಂದು ಮುಟ್ತವೆ. ಆದ್ದರಿಂದನಪ್ಪ ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ಈ ಕೋಶಗಳೇ ಕಾರಣ. ಅವು ಯಾವದವ? 5 ಅದಾವ ಅಂತ ತಿಳ್ಕೊಂಡು ನಾಳೆ